ಸರ್ಪಂಚನ ಮನೆಗೆ ಭಿಕ್ಷೆ ಕೇಳಲು ಹೋಗಿದ್ದ ಒಬ್ಬ ಭಿಕ್ಷುಕ. ನಂತರ ಸರ್ಪಂಚನ ಮಗಳು ಅವನೊಂದಿಗೆ ಮಾಡಿದದ್ದನ್ನು ನೋಡಿ ಪ್ರತಿಯೊಬ್ಬರೂ ಆಶ್ಚರ್ಯಚಕಿತರಾದರು. ವಿಜಯನ ವಯಸ್ಸು ಕೇವಲ 24 ವರ್ಷವಾಗಿತ್ತು. ಆದರೆ ಅವನ ಕಣ್ಣಿನಲ್ಲಿ ಅಷ್ಟು ದಣಿವು ಕಾಣಿಸುತ್ತಿತ್ತು. ಅವನು ಅನೇಕ ಜನರ ದುಃಖವನ್ನು ಒಬ್ಬನೇ ಹೊತ್ತಂತಿತ್ತು. ಒಮ್ಮೆ ಇದೆ ವಿಜಯ ತನ್ನ ಜಿಲ್ಲೆಯ ಅತ್ಯಂತ ಪ್ರತಿಭಾವಂತ ಯುವಕರಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಡುತ್ತಿದ್ದ. ಓದಿನಲ್ಲಿ ಅಷ್ಟು ಚುರುಕಾಗಿದ್ದನು. ಕಾಲೇಜಿನ ಶಿಕ್ಷಕರು ಅವನ ಉದಾಹರಣೆ ನೀಡುತ್ತಿದ್ದರು. ಅವನ್ ತಂದೆ ರಾಮಸ್ವರೂಪ್ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ಮತ್ತು ತಾಯಿ ಸಾವಿತ್ರಿದೇವಿ ಮನೆಯ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದರು. ಸಣ್ಣ ಕುಟುಂಬವಾಗಿತ್ತು. ಅದರಲ್ಲಿ ವಿಜಯ ಮತ್ತು ಅವನ ಚಿಕ್ಕ ತಂಗಿ ಮೀರಾ ವಾಸಿಸುತ್ತಿದ್ದರು. ಜೀವನ ತುಂಬಾ ಶ್ರೀಮಂತವಾಗಿರಲಿಲ್ಲ, ಆದರೆ ಸಂತೋಷಗಳಿಂದ ತುಂಬಿತ್ತು. ವಿಜಯನ ಕನಸು ಏನೆಂದರೆ ಒಂದು ದಿನ ದೊಡ್ಡ ಉದ್ಯೋಗ ಪಡೆದು ತನ್ನ ತಂದೆ ತಾಯಿಗೆ ಎಲ್ಲಾ ಸೌಕರ್ಯಗಳನ್ನು ಒದಗಿಸಬೇಕು. ಆದರೆ ವಿಧಿಯು ಅವನಿಗಾಗಿ ಬೇರೆದ್ದನ್ನೇ ಬರೆದಿತ್ತು. ಒಂದು ರಾತ್ರಿ ಅವನ ತಂದೆ ಮತ್ತು ತಾಯಿ ಸಂಬಂಧಿಕರ ಮನೆಯಿಂದ ಹಿಂದಿರುಗುತ್ತಿದ್ದರು. ಆಗ ಅವರ ಬಸ್ಗೆ ಭೀಕರ ಅಪಘಾತವಾಯಿತು. ಬೆಳಿಗ್ಗೆ ವಿಜಯ ಆಸ್ಪತ್ರೆಗೆ ತಲುಪಿದಾಗ ಇಬ್ಬರ ಶವಗಳು ಬಿಳಿ ಚಾದರದಲ್ಲಿ ಸುತ್ತಲ್ಪಟ್ಟಿದ್ದವು. ಆ ದಿನ ಅವನ ಲೋಕವೇ ಹಾಳಾಯಿತು. ಮನೆಯ ಆಧಾರ ಕಳೆದು ಹೋಯಿತು ಮತ್ತು ಚಿಕ್ಕ ತಂಗಿಯ ಜವಾಬ್ದಾರಿ ಅವನ ಹೆಗಲ ಮೇಲೆ ಬಂತು. ಅವನು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಉದ್ಯೋಗದ ಹುಡುಕಾಟ ಪ್ರಾರಂಭಿಸಿದ. ಪದವಿಗಳು ಇದ್ದವು, ಪರಿಶ್ರಮ ಇತ್ತು, ಸಾಮರ್ಥ್ಯ ಇತ್ತು. ಆದರೆ ಎಲ್ಲೆಡೆ ಅವನಿಗೆ ನಿರಾಶೆಯೇ ಸಿಕ್ಕಿತು. ಎಲ್ಲೋ ಶಿಫಾರಸು ಬೇಕಿತ್ತು, ಎಲ್ಲೋ ಲಂಚ. ತಿಂಗಳುಗಳ ಕಾಲ ಅಲೆದಾಡಿದರೂ ಏನೂ ಸಿಗದಿದ್ದಾಗ ಅವನ ಆತ್ಮವಿಶ್ವಾಸ ಕುಸಿಯಲು ಆರಂಭಿಸಿತು. ನಂತರ ಒಂದು ದಿನ ನಗರದಲ್ಲಿ ಸಂದರ್ಶನ ನೀಡಿ ಹಿಂತಿರುಗುವಾಗ ಅವನ ಮೋಟಾರ್ ಸೈಕಲ್ಗೆ ಒಂದು ವೇಗವಾಗಿ ಬರುತ್ತಿದ್ದ ಟ್ರಕ್ ಡಿಕ್ಕಿ ಹೊಡೆದು ಅವನು ಹಲವಾರು ಅಡಿ ದೂರಕ್ಕೆ ಎಸೆಯಲ್ಪಟ್ಟನು. ಅವನ ಜೀವ ಉಳಿಯಿತು, ಆದರೆ ಬಲಗೈ ತುಂಬಾ ಕೆಟ್ಟ ರೀತಿಯಲ್ಲಿ ಮುರಿಯಿತು. ವೈದ್ಯರು ಹೇಳಿದರು, ಸಮಯಕ್ಕೆ ದೊಡ್ಡ ಶಸ್ತ್ರಚಿಕಿತ್ಸೆ ಆಗದಿದ್ದರೆ ಕೈ ಶಾಶ್ವತವಾಗಿ ಹಾಳಾಗಬಹುದು. ಶಸ್ತ್ರಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಗಳು ಬೇಕಾಗಿತ್ತು ಮತ್ತು ವಿಜಯನ ಬಳಿ ಮನೆ ನಡೆಸಲು ಸಹ ಹಣ ಇರಲಿಲ್ಲ. ನಿಧಾನವಾಗಿ ಉಳಿದಿದ್ದ ಉಳಿತಾಯವೂ ಮುಗಿದು ಹೋಯಿತು. ಮೀರಾ ಹೊಲಿಗೆ ಕೆಲಸ ಮಾಡಲು ಆರಂಭಿಸಿದಳು. ಆದರೆ ಅದರಿಂದ 2 ಹೊತ್ತಿನ ಊಟಕ್ಕೂ ಕಷ್ಟವಾಗುತ್ತಿತ್ತು. ಕೊನೆಗೆ ವಿಜಯ ತನ್ನ ಜೀವನದ ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದ ದಿನವೂ ಬಂತು. ಅವನು ಮೊದಲ ಬಾರಿಗೆ ಕೈಚಾಚಿದ. ಅವನು ಭಿಕ್ಷೆ ಬೇಡಲು ಬಯಸಲಿಲ್ಲ, ಆದರೆ ತಂಗಿಯನ್ನು ಹಸಿವಿನಿಂದ ನೋಡಲು ಸಾಧ್ಯವಾಗಲಿಲ್ಲ. ಪ್ರತಿ ಬಾರಿ ಅವನು ಯಾರಾದರೊಬ್ಬರ ಮುಂದೆ ಕೈಚಾಚಿದಾಗ ಅವನ ಹೃದಯ ಒಡೆಯುತ್ತಿತ್ತು. ಜನರು ಅವನನ್ನು ಹೀಯಾಳಿಸುತ್ತಿದ್ದರು. ಯಾರೋ ನಿಷ್ಪ್ರಯೋಜಕ ಎಂದು, ಯಾರೋ ನಾಟಕಗಾರ ಎಂದು, ಯಾರೋ ಸೋಮಾರಿ ಎಂದು ಕರೆಯುತ್ತಿದ್ದರು. ಆದರೆ ಅವನು ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದ. ಅವನ ಕೈಗೆ ಯಾವಾಗಲೂ ಪಟ್ಟಿಯನ್ನು ಕಟ್ಟಿರುತ್ತಿದ್ದರು ಮತ್ತು ತಲೆ ತಗ್ಗಿಸಿ ಅವನು ಕೇವಲ ಇಷ್ಟೇ ಹೇಳುತ್ತಿದ್ದ, ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಒಂದು ಬೆಳಿಗ್ಗೆ ವಿಜಯ ಅನೇಕ ಗ್ರಾಮಗಳನ್ನು ದಾಟಿ ಒಂದು ದೊಡ್ಡ ಗ್ರಾಮಕ್ಕೆ ತಲುಪಿದ. ಗ್ರಾಮದ ಮಧ್ಯದಲ್ಲಿ ಒಂದು ಭವ್ಯವಾದ ಮನೆ ನಿಂತಿತ್ತು. ಜನರು ಹೇಳಿದರು, ಇದು ಗ್ರಾಮದ ಸರ್ಪಂಚ್ ರಘುವೀರ್ ಸಿಂಗ್ ಅವರ ಮನೆ. ವಿಜಯ ಯೋಚಿಸಿದ, ಬಹುಶಃ ಇಲ್ಲಿ ಸ್ವಲ್ಪ ಧಾನ್ಯ ಸಿಗಬಹುದು. ಅವನು ನಿಧಾನವಾಗಿ ಮುಖ್ಯ ಬಾಗಿಲಿನವರೆಗೆ ತಲುಪಿದ. ಒಳಗೆ ದೊಡ್ಡ ಅಂಗಣವಿತ್ತು. ಸೇವಕರು ಕೆಲಸ ಮಾಡುತ್ತಿದ್ದರು. ವಿಜಯ್ ತಲೆ ತಗ್ಗಿಸಿ ಕೂಗಿದ, ಅಮ್ಮ, ತಿನ್ನಲು ಏನಾದರೂ ಸಿಕ್ಕರೆ ದೊಡ್ಡ ಉಪಕಾರವಾಗುತ್ತದೆ. ಅದೇ ಸಮಯದಲ್ಲಿ ಮೇಲಿನ ಬಾಲ್ಕನಿಯಲ್ಲಿ ನಿಂತಿದ್ದ ಒಬ್ಬ ಹುಡುಗಿಯ ದೃಷ್ಟಿ ಅವನ ಮೇಲೆ ಬಿತ್ತು. ಅವಳು ನಿಧಿ, ಸರ್ಪಂಚ್ ರಘುವೀರ್ ಸಿಂಗ್ ಅವರ ಏಕೈಕ ಮಗಳು. ನಿಧಿಯ ವಯಸ್ಸು 23 ವರ್ಷವಾಗಿತ್ತು. ಅವಳು ವಿಜಯನನ್ನು ನೋಡಿದ ಕೂಡಲೇ ಅವಳ ದೃಷ್ಟಿ ಅಲ್ಲೇ ನಿಂತಿತು. ಗ್ರಾಮಕ್ಕೆ ಪ್ರತಿದಿನ ಭಿಕ್ಷುಕರು ಬರುತ್ತಿದ್ದರು, ಆದರೆ ಈ ಹುಡುಗ ವಿಭಿನ್ನನಾಗಿದ್ದ. ಅವನ ಬಟ್ಟೆಗಳು ಹಳೆಯವು, ಕೈಗೆ ಪಟ್ಟಿ ಕಟ್ಟಲಾಗಿತ್ತು, ಆದರೆ ಅವನ ಮುಖದಲ್ಲಿ ವಿಚಿತ್ರವಾದ ಸೌಜನ್ಯತೆ ಇತ್ತು. ಅವನು ಯಾರ ಕಡೆಗೂ ಕಣ್ಣು ಎತ್ತಿ ನೋಡುತ್ತಿರಲಿಲ್ಲ. ಯಾವುದೇ ನಕಲಿ ದುಃಖವೂ ಕಾಣುತ್ತಿರಲಿಲ್ಲ, ಹೆಚ್ಚು ಕೇಳುತ್ತಲೂ ಇರಲಿಲ್ಲ. ಕೇವಲ ಶಾಂತವಾಗಿ ನಿಂತಿದ್ದ. ಯಾವುದೋ ಅನಿವಾರ್ಯತೆ ಅವನನ್ನು ಇಲ್ಲಿ ಎಳೆದುಕೊಂಡು ಬಂದಂತಿತ್ತು. ನಿಧಿ ಕೆಲ ಕ್ಷಣ ಅವನನ್ನು ನೋಡುತ್ತಲೇ ಇದ್ದಳು. ನಂತರ ಕೆಳಗೆ ಬಂದು ತನ್ನ ಕೈಯಿಂದ ಆಹಾರ ತೆಗೆದುಕೊಂಡು ಅವನ ಬಳಿಗೆ ಬಂದಳು. ವಿಜಯ್ ತಲೆ ತಗ್ಗಿಸಿ ಆಹಾರ ಸ್ವೀಕರಿಸಿ ನಿಧಾನವಾಗಿ ಧನ್ಯವಾದ ಹೇಳಿದ. ನಿಧಿ ಗಮನಿಸಿದಳು. ಅವನ ಧ್ವನಿಯಲ್ಲೂ ಒಂದು ವಿಶೇಷವಾದ ಪ್ರಾಮಾಣಿಕತೆ ಇತ್ತು. ಅವಳು ಕೇಳಿದಳು, ನಿನ್ನ ಹೆಸರು ಏನು? ವಿಜಯ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ಹೇಳಿದ, ವಿಜಯ್, ಎಲ್ಲಿ ವಾಸಿಸುತ್ತೀಯಾ ಎಂದು ನಿಧಿ ಕೇಳಿದಳು. ವಿಜಯ ಸಣ್ಣ ನಗೆಯೊಂದಿಗೆ ಹೇಳಿದ, ವಿಧಿ ಎಲ್ಲಿ ಕರೆದೊಯ್ಯುತ್ತದೋ ಅಲ್ಲೇ. ಅಷ್ಟು ಹೇಳಿ ಅವನು ತಿರುಗಿ ಹೋದನು. ನಿಧಿ ಆಶ್ಚರ್ಯಗೊಂಡಳು. ಮೊದಲ ಬಾರಿಗೆ ಅವಳು ಒಬ್ಬ ಭಿಕ್ಷುಕನನ್ನು ಇಷ್ಟು ಕಡಿಮೆ ಮಾತನಾಡುವುದನ್ನು ನೋಡಿದ್ದಳು. ಅವಳ ಮನದಲ್ಲಿ ಅನೇಕ ಪ್ರಶ್ನೆಗಳು ಎದ್ದವು. ಈ ಹುಡುಗ ಯಾರು?
ಅವನ ಕಣ್ಣಿನಲ್ಲಿ ಇಷ್ಟು ನೋವು ಏಕೆ? ಅವನ ಮಾತಿನ ರೀತಿ ಒಬ್ಬ ಶಿಕ್ಷಿತ ವ್ಯಕ್ತಿಯಂತಿದೆ ಏಕೆ? ಇಡೀ ದಿನ ನಿಧಿಯ ಮನಸ್ಸು ಅಶಾಂತವಾಗಿತ್ತು. ರಾತ್ರಿ ಕೂಡ ಅವಳಿಗೆ ವಿಜಯನ ಮುಖ ನೆನಪಾಗುತ್ತಿತ್ತು. ಮುಂದಿನ ದಿನ ವಿಜಯ ಮತ್ತೆ ಗ್ರಾಮದಲ್ಲಿ ಕಾಣಿಸಿಕೊಂಡಾಗ ನಿಧಿ ಮೌನವಾಗಿ ಅವನನ್ನು ಹಿಂಬಾಲಿಸಲು ನಿರ್ಧರಿಸಿದಳು. ವಿಜಯ ಗ್ರಾಮದಿಂದ ಹೊರಟು ಮಣ್ಣಿನ ದಾರಿಗಳಲ್ಲಿ ನಡೆಯುತ್ತ ಹೋದ. ನಿಧಿ ದೂರದಿಂದಲೇ ಅವನನ್ನು ಹಿಂಬಾಲಿಸುತ್ತಿದ್ದಳು. ಸುಮಾರು 5 ಕಿಮಿ ನಡೆದ ನಂತರ ವಿಜಯ ಒಂದು ನಿರ್ಜನ ಪ್ರದೇಶಕ್ಕೆ ತಲುಪಿದ. ಅಲ್ಲಿ ಒಂದು ಒಡೆದ ಮಣ್ಣಿನ ಮನೆಯಿತ್ತು. ಗೋಡೆಗಳು ಅನೇಕ ಕಡೆಗಳಿಂದ ಕುಸಿದಿದ್ದವು ಮತ್ತು ಮೇಲ್ಛಾವಣಿಯಲ್ಲಿ ಹಳೆಯ ಟಿನ್ ಹಾಳೆಗಳು ಇದ್ದವು. ವಿಜಯ ಒಳಗೆ ಹೋದನು. ನಿಧಿ ಕೆಲ ಹೊತ್ತು ಹೊರಗೆ ನಿಂತಳು. ನಂತರ ನಿಧಾನವಾಗಿ ಕಿಟಕಿಯ ಬಳಿಗೆ ಬಂದಳು. ಅವಳು ಒಳಗೆ ನೋಡಿದಳು. ಮುಂದಿನ ಕ್ಷಣವೇ ಅವಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಒಳಗೆ ವಿಜಯ ತನ್ನ ಪಾಲಿನ ಆಹಾರವನ್ನು ಒಬ್ಬ ಯುವತಿಗೆ ಕೊಡುತ್ತಿದ್ದನು ಮತ್ತು ತಾನೇ ಖಾಲಿ ಲೋಟದಿಂದ ನೀರು ಕುಡಿದು ನಗುತ್ತಿದ್ದನು. ಆ ಹುಡುಗಿ ಬಹುಶಃ ಅವನ ತಂಗಿಯಾಗಿರಬಹುದು. ಆದರೆ ಆಗ ನಿಧಿಯ ದೃಷ್ಟಿ ಕೊಠಡಿಯ ಒಂದು ಮೂಲೆಯಲ್ಲಿ ಇರಿಸಿದ್ದ ಹಳೆಯ ಕಡತಗಳ ಮೇಲೆ ಬಿತ್ತು. ಅವುಗಳಲ್ಲಿ ಅನೇಕ ಪ್ರಮಾಣಪತ್ರಗಳು ಮತ್ತು ಟ್ರೋಫಿಗಳು ಇವೆ. ಒಂದು ಟ್ರೋಫಿಯ ಮೇಲೆ ರಾಜ್ಯಮಟ್ಟದ ಪ್ರತಿಭಾ ಸಮ್ಮಾನ ಎಂದು ಬರೆಯಲಾಗಿತ್ತು ಮತ್ತು ಅದರ ಕೆಳಗೆ ಹೆಸರು ವಿಜಯ ರಾಮಸ್ವರೂಪ್ ಎಂದು ಇತ್ತು. ಇದನ್ನು ನೋಡಿ ನಿಧಿಯ ಕಣ್ಣುಗಳು ವಿಸ್ತಾರವಾದವು. ಒಬ್ಬ ಭಿಕ್ಷುಕನ ಮನೆಯಲ್ಲಿ ಇಷ್ಟು ದೊಡ್ಡ ಸಾಧನೆಗಳ ಪ್ರಮಾಣಗಳು ಹೇಗೆ ಇರಬಹುದು? ಅಷ್ಟರಲ್ಲಿ ಒಳಗಿನಿಂದ ವಿಜಯನ ಧ್ವನಿ ಕೇಳಿಸಿತು. ಮೀರಾ, ನಮ್ಮ ಬಗ್ಗೆ ಯಾರಿಗೂ ತಿಳಿಯಬಾರದು. ನಮ್ಮ ಅನಿವಾರ್ಯತೆಯನ್ನು ಜನರು ತಮಾಷೆಯನ್ನಾಗಿ ಮಾಡುವುದು ನನಗೆ ಬೇಡ. ಇದನ್ನು ಕೇಳಿದ ನಂತರ ನಿಧಿಯ ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ಈಗ ಹಿಂದಿಗಿಂತಲೂ ಆಳವಾಗಿದ್ದವು ಮತ್ತು ವಿಜಯನ ಕತೆ ಜಗತ್ತು ಅಂದುಕೊಂಡಷ್ಟು ಸಾಮಾನ್ಯವಲ್ಲ ಎಂಬುದು ಅವಳಿಗೆ ಅರಿವಾಯಿತು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗುತ್ತಿದ್ದರೆ ನನ್ನ ಒಂದು ಚಿಕ್ಕ ವಿನಮ್ರ ವಿನಂತಿ ಏನೆಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಹೈ ಪಾಯಿಂಟ್ ಕೂಡ ಮಾಡಿ. ನಿಧಿ ಬಹಳ ಹೊತ್ತು ಆ ಒಡೆದ ಕಿಟಕಿಯ ಬಳಿಯಲ್ಲಿ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮತ್ತೆ ಮತ್ತೆ ತಿರುಗುತ್ತಿತ್ತು. ಇಷ್ಟು ಓದಿದ ಮತ್ತು ಗೌರವಿಸಲ್ಪಟ್ಟ ಹುಡುಗ ಈ ಸ್ಥಿತಿಗೆ ಹೇಗೆ ತಲುಪಿದ? ಅವಳು ನೋಡಿದಳು. ವಿಜಯ ತನ್ನ ತಂಗಿ ಮೀರಾಗೆ ಊಟ ಮಾಡಿಸುತ್ತಿದ್ದನು ಮತ್ತು ತಾನೇ ಕೇವಲ ನೀರು ಕುಡಿದು ನಗುತ್ತಿದ್ದನು. ಮೀರಾ ಮತ್ತೆ ಮತ್ತೆ ಅವನಿಗೆ ತಿನ್ನಲು ಹೇಳುತ್ತಿದ್ದಳು. ಆದರೆ ವಿಜಯ ಪ್ರತಿ ಬಾರಿ ಇದೇ ಹೇಳುತ್ತಿದ್ದನು, ನನಗೆ ಹಸಿವು ಇಲ್ಲ, ನೀನೇ ತಿನ್ನು. ನಿಧಿಗೆ ಅರ್ಥವಾಯಿತು, ವಿಜಯ ಸುಳ್ಳು ಹೇಳುತ್ತಿದ್ದಾನೆ. ಅವನ ಕಣ್ಣಿನಲ್ಲಿ ಹಸಿವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ಅವನು ತನ್ನ ತಂಗಿಯ ಮುಂದೆ ತಾನು ಬಲಿಷ್ಠನಾಗಿರುವಂತೆ ತೋರಿಸಲು ಪ್ರಯತ್ನಿಸುತ್ತಿದ್ದನು. ಸ್ವಲ್ಪ ಸಮಯದ ನಂತರ ನಿಧಿ ಹಿಂದಿರುಗಿದಳು. ಆದರೆ ಆ ರಾತ್ರಿ ಅವಳಿಗೆ ಸ್ವಲ್ಪವೂ ನಿದ್ರೆ ಬರಲಿಲ್ಲ. ಮುಂದಿನ ದಿನ ಬೆಳಿಗ್ಗೆ ಅವಳು ಗ್ರಾಮದ ಕೆಲವು ಹಿರಿಯರ ಬಳಿ ವಿಜಯನ ಬಗ್ಗೆ ವಿಚಾರಿಸಲು ಆರಂಭಿಸಿದಳು. ಮೊದಲಿಗೆ ಯಾರಿಗೂ ಹೆಚ್ಚು ಮಾಹಿತಿ ಇರಲಿಲ್ಲ. ಆದರೆ ನಿಧಾನವಾಗಿ ಜನರು ಅವನ ಕತೆಯನ್ನು ಹೇಳಲು ಆರಂಭಿಸಿದರು. ಒಬ್ಬ ವೃದ್ಧನು ಹೇಳಿದ, ಮಗಳೇ, ಆ ಹುಡುಗ ತುಂಬಾ ಸರಳ. ಅವನ ತಂದೆ ಶಿಕ್ಷಕರಾಗಿದ್ದರು. ತಂದೆ ತಾಯಿ ಸತ್ತ ನಂತರವೂ ಅವನು ಸೋಲಲಿಲ್ಲ. ಓದು ಮುಗಿಸಿದ, ಉದ್ಯೋಗ ಹುಡುಕುತ್ತಲೇ ಇದ್ದ. ಆದರೆ ವಿಧಿಯು ಅವನ ಜೊತೆಗಿರಲಿಲ್ಲ. ನಂತರ ಅಪಜಾತವಾಯಿತು ಮತ್ತು ಎಲ್ಲವೂ ಮುಗಿದು ಹೋಯಿತು. ಮತ್ತೊಬ್ಬ ವ್ಯಕ್ತಿ ಹೇಳಿದ, ಅವನಿಗೆ ನಾವು ಹಲವಾರು ಬಾರಿ ಕೂಲಿ ಕೆಲಸ ಕೊಡಲು ಪ್ರಯತ್ನಿಸಿದ್ದೇವೆ. ಆದರೆ ಅವನ ಕೈ ಹಾಳಾಗಿದೆ. ಹೆಚ್ಚು ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಅದರ ಮೇಲಾಗಿ ತಂಗಿಯ ಜವಾಬ್ದಾರಿಯೂ ಅವನ ಮೇಲೆ ಇದೆ. ನಿಧಿ ಎಷ್ಟು ಕೇಳುತ್ತಾ ಹೋಗುತ್ತಿದ್ದಳೋ ಅಷ್ಟು ಅವಳ ಮನಸ್ಸು ಭಾರವಾಗುತ್ತಾ ಹೋಗುತ್ತಿತ್ತು. ಸಂಜೆ ಅವಳು ಮನೆಗೆ ತಲುಪಿದಾಗ ಅವಳ ತಂದೆ ರಘುವೀರ್ ಸಿಂಗ್ ಸಭಾಂಗಣದಲ್ಲಿ ಕುಳಿತಿದ್ದರು. ಅವರು ಮಗಳ ದುಃಖಭರಿತ ಮುಖವನ್ನು ನೋಡಿ ಕೇಳಿದರು, ಏನಾಯಿತು ಮಗಳೇ? ಇಂದು ತುಂಬಾ ಚಿಂತಿತಳಂತೆ ಕಾಣುತ್ತಿದ್ದೀಯಾ? ನಿಧಿ ಅವರಿಗೆ ವಿಜಯನ ಸಂಪೂರ್ಣ ಕಥೆಯನ್ನು ಹೇಳಿದಳು. ರಘುವೀರ್ ಸಿಂಗ್ ಕೆಲವು ಕ್ಷಣ ಮೌನವಾಗಿ ಕುಳಿತರು. ನಂತರ ಆಳವಾದ ಉಸಿರೆಳೆದು ಹೇಳಿದರು, ನಿಜವಾಗಿಯೂ ಹೀಗಿದ್ದರೆ ಆ ಹುಡುಗನಿಗೆ ಸಹಾಯ ಮಾಡಬೇಕು. ಅಷ್ಟರಲ್ಲಿ ಅಲ್ಲಿ ಕುಳಿತಿದ್ದ ರಘುವೀರ್ ಸಿಂಗ್ ಅವರ ಅಣ್ಣ ಮಹೇಂದ್ರ ಮತ್ತು ತಮ್ಮ ಸುರೇಶ್ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಮಹೇಂದ್ರ ತಕ್ಷಣವೇ ಹೇಳಿದ, ಅಣ್ಣ, ಜಗತ್ತಿನಲ್ಲಿ ಸಾವಿರಾರು ಬಡವರು ಇದ್ದಾರೆ. ಎಲ್ಲರ ಜವಾಬ್ದಾರಿಯನ್ನು ನಾವು ಹೊರುತ್ತೇವೆಯೇ? ಸುರೇಶ್ ಹೇಳಿದ, ಮತ್ತೆ ಒಬ್ಬ ಭಿಕ್ಷುಕನಿಗಾಗಿ ಇಷ್ಟು ಚಿಂತೆ ಯಾಕೆ ಮಾಡಲಾಗುತ್ತಿದೆ? ಅವರ ಮಾತುಗಳು ನಿಧಿಗೆ ಇಷ್ಟವಾಗಲಿಲ್ಲ. ಅವಳು ಹೇಳಿದಳು, ಏಕೆಂದರೆ ಅವನು ಕೇವಲ ಭಿಕ್ಷುಕನಲ್ಲ, ಅಸಹಾಯಕನು. ಮಹೇಂದ್ರ ಸಣ್ಣದಾಗಿ ನಕ್ಕು ಹೇಳಿದ, ಮಗಳೇ, ಜಗತ್ತಿನಲ್ಲಿ ಅಸಹಾಯಕರ ನಾಟಕ ಮಾಡುವವರು ಬಹಳ ಮಂದಿ ಇರುತ್ತಾರೆ. ಆದರೆ ರಘುವೀರ್ ಸಿಂಗ್ ಅವರ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ ಹೇಳಿದರು, ಯಾರಿಗಾದರೂ ಸಹಾಯ ಮಾಡುವುದು ತಪ್ಪಲ್ಲ. ಇದನ್ನು ಕೇಳಿ ಇಬ್ಬರು ಸಹೋದರರು ಮೌನರಾದರು. ಆದರೆ ಅವರ ಮುಖದಲ್ಲಿ ಅಸಮಾಧಾನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮರುದಿನ ನಿಧಿ ಸ್ವಲ್ಪ ಹಣ, ದಿನಸಿ ಸಾಮಾನುಗಳು ಮತ್ತು ಔಷಧಿಗಳನ್ನು ಒಂದು ಚೀಲದಲ್ಲಿ ಇಟ್ಟುಕೊಂಡು ಒಬ್ಬಳೇ ವಿಜಯನ ಮನೆಗೆ ಹೋದಳು. ಬಾಗಿಲು ತೆರೆದಾಗ ಎದುರಿಗೆ ಮೀರಾ ನಿಂತಿದ್ದಳು. ಅವಳನ್ನು ನೋಡಿ ಮೀರಾ ಗಾಬರಿಯಾದಳು. ಅಷ್ಟರಲ್ಲಿ ಒಳಗಿನಿಂದ ವಿಜಯ ಹೊರಬಂದ. ನಿಧಿಯನ್ನು ಅಲ್ಲಿ ನೋಡಿ ಅವನು ಆಶ್ಚರ್ಯಗೊಂಡನು.
ನಿಧಿ ಚೀಲವನ್ನು ಅವನ ಕಡೆ ಚಾಚುತ್ತಾ ಹೇಳಿದಳು, ಇದು ನಿನಗಾಗಿ ತಂದಿದ್ದೇನೆ. ವಿಜಯ ಚೀಲದ ಕಡೆ ನೋಡಿದನು, ನಂತರ ನಿಧಾನವಾಗಿ ತಲೆಯಾಡಿಸಿದನು. ಇಲ್ಲ, ನಾನು ಇದನ್ನು ತೆಗೆದುಕೊಳ್ಳಲಾರೆ. ನಿಧಿ ಕೇಳಿದಳು, ಏಕೆ? ವಿಜಯನ ಧ್ವನಿಯಲ್ಲಿ ನೋವು ಇತ್ತು. ನಾನು ಭಿಕ್ಷುಕನಾಗಿರಬಹುದು, ಆದರೆ ಯಾರ ಕರುಣೆಯ ಮೇಲೂ ಬದುಕಲು ಬಯಸುವುದಿಲ್ಲ. ಎಷ್ಟು ಅಗತ್ಯವಿದೆಯೋ ಅಷ್ಟು ಮಾತ್ರ ಕೇಳುತ್ತೇನೆ, ಹೊಟ್ಟೆ ತುಂಬಿಸಿಕೊಳ್ಳಲು. ನಾನು ಉಚಿತ ಹಣವನ್ನು ತೆಗೆದುಕೊಳ್ಳಲಾರೆ. ನಿಧಿ ಮೊದಲ ಬಾರಿಗೆ ಒಬ್ಬ ಅಸಹಾಯಕ ವ್ಯಕ್ತಿಯಲ್ಲಿ ಇಷ್ಟು ಆತ್ಮಗೌರವವನ್ನು ನೋಡುತ್ತಿದ್ದಳು. ಅವಳು ಹೇಳಿದಳು, ಇದನ್ನು ಕರುಣೆ ಎಂದು ಭಾವಿಸಬೇಡ. ವಿಜಯ ಕೇಳಿದನು, ಹಾಗಾದರೆ ಏನು ಎಂದು ಭಾವಿಸಲಿ? ನಿಧಿ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ಹೇಳಿದಳು, ಸಾಲ ಎಂದುಕೋ. ನಿನ್ನ ಬಳಿ ಹಣ ಬಂದಾಗ ಹಿಂದಿರುಗಿಸು. ವಿಜಯ ಅವಳ ಕಡೆ ನೋಡುತ್ತಲೇ ಇದ್ದನು. ಬಹುಶಃ ಮೊದಲ ಬಾರಿಗೆ ಯಾರದೋ ಕಣ್ಣಿನಲ್ಲಿ ತನ್ನಿಗಾಗಿ ನಿಜವಾದ ಕಾಳಜಿಯನ್ನು ಅವನು ಕಂಡಿದ್ದನು. ಆದರೂ ಅವನು ಮೌನವಾಗಿಯೇ ಇದ್ದನು. ಅಷ್ಟರಲ್ಲಿ ಮೀರಾ ನಿಧಾನವಾಗಿ ಅವನ ಬಳಿಗೆ ಬಂದು ಹೇಳಿದಳು, ಅಣ್ಣಾ, ದೇವರು ಪ್ರತಿ ಸಲ ಸ್ವತಃ ಬರುವುದಿಲ್ಲ, ಕೆಲವೊಮ್ಮೆ ಯಾರನ್ನಾದರೂ ಕಳುಹಿಸುತ್ತಾರೆ. ಅಕ್ಕ ಸಹಾಯ ಮಾಡಲು ಬಯಸುತ್ತಿದ್ದರೆ ನಿರಾಕರಿಸಬೇಡಿ. ನೀನು ಗುಣಮುಖನಾದ ನಂತರ ಇವರ ಹಣವನ್ನು ಹಿಂದಿರುಗಿಸು. ವಿಜಯ ತಂಗಿಯ ಕಡೆ ನೋಡಿದನು. ಅವನ ಕಣ್ಣುಗಳು ತುಂಬಿಕೊಂಡವು. ಕೊನೆಗೆ ಅವನು ಚೀಲವನ್ನು ತೆಗೆದುಕೊಂಡು ಹೇಳಿದನು, ಸರಿ, ಇದನ್ನು ಸಾಲ ಎಂದುಕೊಂಡು ಇಟ್ಟುಕೊಳ್ಳುತ್ತೇನೆ. ನಿಧಿಯ ಮುಖದಲ್ಲಿ ಸಣ್ಣ ನಗು ಮೂಡಿತು. ಆ ದಿನ ಅವಳು ಅಲ್ಲಿ ಬಹಳ ಹೊತ್ತು ಕುಳಿತಿದ್ದಳು. ಮಾತುಕತೆಯ ವೇಳೆ ಅವಳಿಗೆ ತಿಳಿಯಿತು, ವಿಜಯ ಕೇವಲ ವಿದ್ಯಾವಂತನಲ್ಲ, ತುಂಬಾ ಬುದ್ಧಿವಂತನೂ ಆಗಿದ್ದಾನೆ. ಅವನ ಕೊಠಡಿಯಲ್ಲಿ ಇಟ್ಟಿದ್ದ ಕಡತಗಳ ಬಗ್ಗೆ ಕೇಳಿದಾಗ ವಿಜಯ ಮೊದಲು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ನಂತರ ಸತ್ಯವನ್ನು ಹೇಳಿದನು. ತನ್ನ ಎಲ್ಲಾ ಪದವಿಗಳು ಮತ್ತು ಪ್ರಮಾಣಪತ್ರಗಳನ್ನು ತೆಗೆದು ಅವಳ ಮುಂದೆ ಇಟ್ಟನು. ನಿಧಿ ಒಂದೊಂದೇ ದಾಖಲೆಗಳನ್ನು ನೋಡುತ್ತಾ ಹೋಗುತ್ತಿದ್ದಳು ಮತ್ತು ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗುತ್ತಾ ಹೋಗುತ್ತಿದ್ದವು. ಬಿಟೆಕ್ ಪದವಿ, ರಾಜ್ಯಮಟ್ಟದ ಪ್ರಶಸ್ತಿಗಳು, ಅನೇಕ ಸ್ಪರ್ಧೆಗಳ ಪ್ರಮಾಣಪತ್ರಗಳು, ಮೆರಿಟ್ ಪಟ್ಟಿಯಲ್ಲಿನ ಹೆಸರು, ಸಂದರ್ಶನದ ಕರೆ ಪತ್ರಗಳು ಎಲ್ಲವೂ ಇವೆ. ಇದನ್ನು ನೋಡಿ ನಿಧಿಯ ಮನಸ್ಸಿನಲ್ಲಿ ವಿಜಯನ ಬಗ್ಗೆ ಗೌರವ ಇನ್ನಷ್ಟು ಹೆಚ್ಚಾಯಿತು. ಪರಿಸ್ಥಿತಿಯೇ ಈ ಹುಡುಗನನ್ನು ಭಿಕ್ಷುಕನನ್ನಾಗಿ ಮಾಡಿದೆ ಎಂದು ಅವಳು ಅರಿತುಕೊಂಡಳು. ಅವನ ಚಿಂತನೆ ಮತ್ತು ಸಾಮರ್ಥ್ಯ ಇಂದಿಗೂ ಹಾಗೆಯೇ ಇವೆ. ಮನೆಗೆ ಹಿಂದಿರುಗಿ ಅವಳು ತನ್ನ ತಂದೆಗೆ ಎಲ್ಲಾ ಪದವಿಗಳನ್ನು ತೋರಿಸಿದಳು. ರಘುವೀರ್ ಸಿಂಗ್ ಕೂಡ ಆಶ್ಚರ್ಯಗೊಂಡರು. ಅವರು ತಕ್ಷಣ ತಮ್ಮ ಹಳೆಯ ಸ್ನೇಹಿತ ವೈದ್ಯ ಅಜಯ್ ಅವರಿಗೆ ಕರೆ ಮಾಡಿ ವಿಜಯನ ಸಂಪೂರ್ಣ ಪರಿಸ್ಥಿತಿಯನ್ನು ವಿವರಿಸಿದರು. ವೈದ್ಯರು ವರದಿಗಳನ್ನು ನೋಡಿದ ನಂತರ ಹೇಳಿದರು, ಶೀಘ್ರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದರೆ ಅವನ ಕೈ ಸಂಪೂರ್ಣವಾಗಿ ಗುಣವಾಗಬಹುದು. ಇದನ್ನು ಕೇಳಿ ನಿಧಿಯ ಮುಖದಲ್ಲಿ ಸಂತೋಷ ಮೂಡಿತು. ಆದರೆ ಅದೇ ಸಮಯದಲ್ಲಿ ಸಭಾಂಗಣದ ಹೊರಗೆ ನಿಂತಿದ್ದ ಮಹೇಂದ್ರ ಮತ್ತು ಸುರೇಶ್ ಈ ಎಲ್ಲವನ್ನೂ ಕೇಳುತ್ತಿದ್ದರು. ಇಬ್ಬರ ಮುಖಗಳು ಗಂಭೀರವಾದವು. ಮಹೇಂದ್ರ ನಿಧಾನವಾಗಿ ಹೇಳಿದ, ವಿಷಯ ಸ್ವಲ್ಪ ಹೆಚ್ಚು ಮುಂದಕ್ಕೆ ಹೋಗುತ್ತಿದೆ. ಸುರೇಶ್ ಹೇಳಿದ, ಈಗಲೇ ತಡೆಯದಿದ್ದರೆ ಮುಂದೆ ಸಮಸ್ಯೆಯಾಗುತ್ತದೆ. ಇಬ್ಬರ ಮನಸ್ಸಿನಲ್ಲೂ ಲಾಲಸೆಯ ಬೀಜ ಈಗಾಗಲೇ ಇತ್ತು. ನಿಧಿಯ ಮದುವೆ ತಮ್ಮ ಸಂಬಂಧಿಯ ಮಗನೊಂದಿಗೆ ಆಗಬೇಕೆಂದು ಅವರು ಬಯಸುತ್ತಿದ್ದರು. ಹೀಗೆ ಎಲ್ಲಾ ಜಮೀನು ಮತ್ತು ಸರ್ಪಂಚರ ಪ್ರಭಾವ ಅವರ ಕುಟುಂಬದಲ್ಲೇ ಉಳಿಯಲಿ ಎಂದು. ನಿಧಿ ಒಬ್ಬ ಬಡ ಹುಡುಗನಿಗೆ ಇಷ್ಟು ಸಹಾಯ ಮಾಡುತ್ತಿರುವುದು ಅವರಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಮತ್ತೊಂದೆಡೆ ನಿಧಿಗೆ ಈ ವಿಷಯಗಳ ಬಗ್ಗೆ ಯಾವುದೇ ಊಹೆಯೂ ಇರಲಿಲ್ಲ. ಅವಳು ಬಯಸಿದ್ದೇ ವಿಜಯ ಮತ್ತೆ ತನ್ನ ಕಾಲಿನ ಮೇಲೆ ನಿಲ್ಲಬೇಕು ಎಂಬುದಷ್ಟೇ. ಮರುದಿನ ಅವಳು ಆಸ್ಪತ್ರೆಯ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ವಿಜಯನನ್ನು ನಗರಕ್ಕೆ ಕರೆದೊಯ್ಯುವ ಸಿದ್ಧತೆ ಆರಂಭಿಸಿದಳು. ಆದರೆ ಅದೇ ರಾತ್ರಿ ವಿಜಯ ಮತ್ತು ಮೀರಾ ತಮ್ಮ ಮನೆಯಲ್ಲಿ ಕುಳಿತಿದ್ದಾಗ ಹೊರಗಿನಿಂದ ಯಾರೋ ನಡೆಯುವ ಶಬ್ದ ಕೇಳಿಸಿತು. ವಿಜಯ ಬಾಗಿಲು ತೆರೆದಾಗ ಎದುರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ನಿಂತಿದ್ದನು. ಅವನ ಕಣ್ಣುಗಳು ನೇರವಾಗಿ ವಿಜಯನ ಮೇಲೆಯೇ ನೆಟ್ಟಿದ್ದವು. ಅವನು ತನ್ನ ಜೇಬಿನಿಂದ ಹಳೆಯ ಫೋಟೋ ಒಂದನ್ನು ತೆಗೆದು ವಿಜಯನ ಮುಖದೊಂದಿಗೆ ಹೋಲಿಸಿ ನಂತರ ನಿಧಾನವಾಗಿ ಹೇಳಿದನು, ಹಾಗಾದರೆ ನಿಜವಾಗಿಯೂ ಬದುಕಿದ್ದೀಯಾ? ಇದನ್ನು ಕೇಳುತ್ತಿದ್ದಂತೆಯೇ ವಿಜಯನ ಮುಖ ಸಂಪೂರ್ಣ ಬಿಳಿಬಣ್ಣಕ್ಕೆ ತಿರುಗಿತು ಮತ್ತು ಮುಂದಿನ ಕ್ಷಣವೇ ಅವನ ಕೈಯಿಂದ ಬಾಗಿಲು ಜಾರಿಬಿಟ್ಟಿತು. ಬಾಗಿಲಿನ ಬಳಿ ನಿಂತಿದ್ದ ಆ ಅಪರಿಚಿತ ವ್ಯಕ್ತಿಯ ಮಾತನ್ನು ಕೇಳಿ ವಿಜಯ ಕೆಲವು ಕ್ಷಣ ಸಂಪೂರ್ಣ ಸ್ತಬ್ಧನಾಗಿ ನಿಂತನು. ಮೀರಾ ಕೂಡ ಗಾಬರಿಯಾಗಿ ಅವನ ಹಿಂದೆ ಬಂದು ನಿಂತಳು. ಆ ವ್ಯಕ್ತಿಯ ವಯಸ್ಸು ಸುಮಾರು 40-50 ವರ್ಷಗಳಷ್ಟಿರಬಹುದು. ಮುಖದಲ್ಲಿ ಪ್ರಯಾಣದ ಆಯಾಸ ಕಾಣುತ್ತಿತ್ತು. ಆದರೆ ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಇತ್ತು. ನಂತರ ಅವನು ವಿಜಯನನ್ನು ಗಮನದಿಂದ ನೋಡಿ ಹೇಳಿದನು, ಇಷ್ಟು ವರ್ಷಗಳ ನಂತರ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುತ್ತಿದ್ದೇನೆ ಎಂದು ನಂಬಲಾಗುತ್ತಿಲ್ಲ. ವಿಜಯ ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಕೇಳಿದನು, ನೀವು ಯಾರು? ಆ ವ್ಯಕ್ತಿ ತನ್ನ ಹೆಸರನ್ನು ಶೇಖರ್ ಎಂದು ಹೇಳಿ ಒಳಗೆ ಬರಲು ಅನುಮತಿ ಕೇಳಿದನು. ಸ್ವಲ್ಪ ಸಮಯದ ನಂತರ ಅವನು ಕೊಠಡಿಯಲ್ಲಿ ಕುಳಿತಾಗ ಒಮ್ಮೆ ವಿಜಯನ ತಂದೆ ರಾಮಸ್ವರೂಪರ ಆಪ್ತ ಸ್ನೇಹಿತನಾಗಿದ್ದೆ ಎಂದು ತಿಳಿಸಿದನು. ಹಲವು ವರ್ಷಗಳ ಹಿಂದೆ ಉದ್ಯೋಗದ ಕಾರಣದಿಂದ ಬೇರೆ ರಾಜ್ಯಕ್ಕೆ ಹೋಗಿದ್ದನು. ಕೆಲವು ದಿನಗಳ ಹಿಂದಷ್ಟೇ ಅವನು ತನ್ನ ಹಳೆಯ ಊರಿಗೆ ಮರಳಿದ್ದನು ಮತ್ತು ಅಲ್ಲಿ ಜನರನ್ನು ರಾಮಸ್ವರೂಪರ ಬಗ್ಗೆ ಕೇಳುತ್ತಿದ್ದನು. ಆಗ ಯಾರೋ ವಿಜಯನ ಬಗ್ಗೆ ತಿಳಿಸಿದ್ದರು. ಶೇಖರ್ನ ಕಣ್ಣುಗಳು ತೇವಗೊಂಡವು. ಅವನು ಹೇಳಿದನು, ನಿನ್ನ ತಂದೆ ಯಾವಾಗಲೂ ಹೇಳುತ್ತಿದ್ದರು, ನನ್ನ ಮಗ ಒಂದು ದಿನ ತುಂಬಾ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು. ಇದನ್ನು ಕೇಳಿ ವಿಜಯನ ಕಣ್ಣುಗಳಲ್ಲೂ ನೀರು ತುಂಬಿತು. ಅವನು ಸಂಪೂರ್ಣ ಕಥೆಯನ್ನು ಶೇಖರ್ಗೆ ಹೇಳಿದನು. ಶೇಖರ್ ಬಹಳ ಹೊತ್ತು ಮೌನವಾಗಿ ಕುಳಿತನು. ನಂತರ ಹೇಳಿದನು, ಮಗನೇ, ಜೀವನ ನಿನ್ನೊಂದಿಗೆ ಬಹಳ ಅನ್ಯಾಯ ಮಾಡಿದೆ. ಆದರೆ ಇನ್ನೂ ಎಲ್ಲವೂ ಮುಗಿದು ಹೋಗಿಲ್ಲ.
ಮರುದಿನ ಬೆಳಿಗ್ಗೆ ನಿಧಿ ವಿಜಯನನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಬಂದಾಗ ಅಲ್ಲಿ ಶೇಖರ್ರನ್ನು ಕಂಡಳು. ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡ ನಂತರ ನಿಧಿಗೂ ಸಂತೋಷವಾಯಿತು. ಏಕೆಂದರೆ ವಿಜಯನ ಜೀವನದಲ್ಲಿ ಹಳೆಯ ಪರಿಚಿತನೊಬ್ಬ ಮತ್ತೆ ಮರಳಿದ್ದನು. ಅದೇ ದಿನ ನಗರದ ದೊಡ್ಡ ಆಸ್ಪತ್ರೆಯಲ್ಲಿ ವಿಜಯನ ಪರೀಕ್ಷೆಗಳು ಆರಂಭವಾದವು. ವೈದ್ಯರು ಹಲವಾರು ಪರೀಕ್ಷೆಗಳ ವರದಿಗಳನ್ನು ನೋಡಿ ವೈದ್ಯ ಅಜಯ್ ಹೇಳಿದರು, ಶಸ್ತ್ರಚಿಕಿತ್ಸೆ ಕಷ್ಟಕರವಾಗಿರಬಹುದು, ಆದರೆ ಯಶಸ್ವಿಯಾಗುವ ಸಂಪೂರ್ಣ ಸಾಧ್ಯತೆಯಿದೆ. ಇದನ್ನು ಕೇಳಿ ಮೀರಾಳ ಕಣ್ಣುಗಳಲ್ಲಿ ಮತ್ತೆ ಆಶಯ ಕಿರಣ ಮೂಡಿತು. ನಿಧಿ ಯಾವುದೇ ವಿಳಂಬವಿಲ್ಲದೆ ಎಲ್ಲಾ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿದಳು. ವಿಜಯ ಮತ್ತೆ ಮತ್ತೆ ನಿರಾಕರಿಸುತ್ತಿದ್ದನು. ಆದರೆ ಈ ಬಾರಿ ರಘುವೀರ್ ಸಿಂಗ್ ಕೂಡ ಅವನೊಂದಿಗೆ ನಿಂತಿದ್ದರು. ಅವರು ವಿಜಯನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ಇದನ್ನು ಉಪಕಾರ ಎಂದು ಭಾವಿಸಬೇಡ. ನೀನು ನಿನ್ನ ಕಾಲಿನ ಮೇಲೆ ನಿಂತ ನಂತರ ಹಿಂದಿರುಗಿಸು. ವಿಜಯನ ಕಣ್ಣುಗಳು ಕೆಳಗೆ ಬಾಗಿದವು. ವರ್ಷಗಳ ನಂತರ ಅವನಿಗೆ ಯಾರೋ ತನ್ನ ತಂದೆಯಂತೆ ತನ್ನ ಜೊತೆ ನಿಂತಿದ್ದಾರೆ ಎಂಬ ಭಾವನೆ ಉಂಟಾಯಿತು. ಶಸ್ತ್ರಚಿಕಿತ್ಸೆಯ ದಿನಾಂಕ ನಿಗದಿಯಾಯಿತು. ಮುಂದಿನ ಕೆಲವು ದಿನಗಳು ಆಸ್ಪತ್ರೆಯ ಕೊಠಡಿಗಳಲ್ಲೇ ಕಳೆದವು. ನಿಧಿ ಪ್ರತಿದಿನ ಅಲ್ಲಿಗೆ ಬರುತ್ತಿದ್ದಳು. ಕೆಲವೊಮ್ಮೆ ಹಣ್ಣುಗಳನ್ನು ತರುತ್ತಿದ್ದಳು, ಕೆಲವೊಮ್ಮೆ ಔಷಧಿಗಳನ್ನು, ಮತ್ತೊಮ್ಮೆ ಕೇವಲ ಅವನ ಆರೋಗ್ಯ ವಿಚಾರಿಸಲು ಬರುತ್ತಿದ್ದಳು. ನಿಧಾನವಾಗಿ ಇಬ್ಬರ ನಡುವಿನ ಸಂಕೋಚ ಕಡಿಮೆಯಾಗತೊಡಗಿತು. ಮೊದಲ ಬಾರಿಗೆ ವಿಜಯ್ ಮನಸಾರೆ ನಗಲು ಆರಂಭಿಸಿದ. ಕೆಲವೊಮ್ಮೆ ತನ್ನ ಕಾಲೇಜು ದಿನಗಳ ಕತೆಗಳನ್ನು ಹೇಳುತ್ತಿದ್ದರೆ ನಿಧಿ ನಕ್ಕು ಬಿಡುತ್ತಿದ್ದಳು. ಕೆಲವೊಮ್ಮೆ ನಿಧಿ ತನ್ನ ಬಾಲ್ಯದ ಘಟನೆಗಳನ್ನು ಹೇಳುತ್ತಿದ್ದರೆ ವಿಜಯನ ಮಂಕಾದ ಮುಖ ಅರಳುತ್ತಿತ್ತು. ಇದನ್ನೆಲ್ಲ ನೋಡುತ್ತಿದ್ದ ಮೀರಾ ಮನಸ್ಸಿನಲ್ಲೇ ಸಂತೋಷಪಡುತ್ತಿದ್ದಳು. ನಿಧಿ ಕೇವಲ ಸಹಾಯ ಮಾಡುತ್ತಿಲ್ಲ, ನಿಜವಾಗಿಯೂ ವಿಜಯನ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾಳೆ ಎಂಬ ಭಾವನೆ ಅವಳಿಗೆ ಮೂಡತೊಡಗಿತು. ಕೊನೆಗೂ ವಿಜಯನ ಶಸ್ತ್ರಚಿಕಿತ್ಸೆಯ ದಿನ ಬಂತು. ಬೆಳಿಗ್ಗೆ ಅವನನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯಲಾಯಿತು. ಮೀರಾ ಅಳುತ್ತಿದ್ದಳು. ನಿಧಿ ಅವಳ ಕೈ ಹಿಡಿದಿದ್ದಳು. ಹಲವು ಗಂಟೆಗಳ ಕಾಲ ಇಬ್ಬರೂ ಹೊರಗೆ ಕುಳಿತಿದ್ದರು. ಪ್ರತಿಯೊಂದು ದಿನ, ಪ್ರತಿಯೊಂದು ನಿಮಿಷವೂ ಗಂಟೆಗಳಂತೆ ಅನಿಸುತ್ತಿತ್ತು. ಕೊನೆಗೆ ಡಾಕ್ಟರ್ ಅಜಯ್ ಹೊರಬಂದರು. ಅವರ ಮುಖದಲ್ಲಿ ನಗು ಇತ್ತು. ಅವರು ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಎಂದು ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಮೀರಾ ಸಂತೋಷದಿಂದ ಅತ್ತಳು. ನಿಧಿಯ ಕಣ್ಣಲ್ಲೂ ಕಣ್ಣೀರು ತುಂಬಿತು. ವಿಜಯ್ಗೆ ಪ್ರಜ್ಞೆ ಬಂದಾಗ ಮೊದಲಿಗೆ ಅವನು ತನ್ನ ಎದುರು ನಿಂತಿದ್ದ ನಿಧಿಯನ್ನು ನೋಡಿದ. ಆ ಕ್ಷಣದಲ್ಲಿ ಅವನ ಕಣ್ಣಿನಲ್ಲಿ ಕಂಡ ಭಾವನೆಯನ್ನು ಅವನೇ ಪದಗಳಲ್ಲಿ ವಿವರಿಸಲಾಗಲಿಲ್ಲ. ಮುಂದಿನ ಮೂಗಿನಿಂದ ಮಾಡುವ ಶಬ್ದ. ಕೆಲವು ವಾರಗಳ ಕಾಲ ಚಿಕಿತ್ಸೆ ಮುಂದುವರಿಯಿತು. ನಿಧಾನವಾಗಿ ವಿಜಯನ ಕೈ ಗುಣವಾಗತೊಡಗಿತು. ವೈದ್ಯರು ಅವನು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಿದ್ದರೆ ಕೆಲವು ತಿಂಗಳಲ್ಲಿ ಬಹುತೇಕ ಸಾಮಾನ್ಯ ಜೀವನ ನಡೆಸಬಹುದು ಎಂದು ಹೇಳಿದರು. ಈ ಅವಧಿಯಲ್ಲಿ ರಘುವೀರ್ ಸಿಂಗ್ ಅವನ ಎಲ್ಲಾ ಪದವಿಗಳು ಮತ್ತು ಪ್ರಮಾಣಪತ್ರಗಳನ್ನು ಮತ್ತೆ ಪರಿಶೀಲಿಸಿದರು. ಅವರು ಓದುತ್ತಾ ಹೋದಂತೆ ಹೆಚ್ಚು ಪ್ರಭಾವಿತರಾಗುತ್ತಿದ್ದರು. ಅವರು ತಮ್ಮ ಹಳೆಯ ಸ್ನೇಹಿತ ವಿನೋದ್ ಮಲ್ಹೋತ್ರಾಗೆ ಅವನ ಬಗ್ಗೆ ತಿಳಿಸಿದರು. ವಿನೋದ್ ನಗರದಲ್ಲಿರುವ ದೊಡ್ಡ ಕಂಪನಿಯ ಮಾಲೀಕರಾಗಿದ್ದರು. ವಿಜಯನ ಕತೆ ಮತ್ತು ಅವನ ಅರ್ಹತೆಗಳ ಬಗ್ಗೆ ಕೇಳಿದ ಕೂಡಲೇ ವಿನೋದ್ ಸಂದರ್ಶನಕ್ಕೆ ಕರೆಯಿಸಿದರು. ಕೆಲವು ದಿನಗಳ ನಂತರ ವಿಜಯ್ ಸಂದರ್ಶನಕ್ಕೆ ಹೋದ. ಬಹಳ ಸಮಯದ ಬಳಿಕ ಅವನು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿದ್ದ. ಅವನ ಮುಖದಲ್ಲಿ ಆತಂಕವೂ ಇತ್ತು, ಆಶೆಯೂ ಇತ್ತು. ಸಂದರ್ಶನ ಸುಮಾರು 1 ಗಂಟೆ ನಡೆಯಿತು. ಹೊರಬರುವಾಗ ಅವನಿಗೂ ಫಲಿತಾಂಶ ಏನಾಗಬಹುದು ಎಂಬುದು ಗೊತ್ತಿರಲಿಲ್ಲ. ಆದರೆ ಮರುದಿನವೇ ಫೋನ್ ಬಂತು, ಅವನಿಗೆ ಉದ್ಯೋಗ ಸಿಕ್ಕಿತ್ತು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಮೀರಾ ಸಂತೋಷದಿಂದ ಹಾರಾಡಿದಳು. ವಿಜಯ್ ಕೆಲ ಕ್ಷಣಗಳ ಕಾಲ ಫೋನ್ ಕೈಯಲ್ಲಿ ಹಿಡಿದು ನಿಂತಿದ್ದ. ಅವನ ಕಣ್ಣೆದುರು ತನ್ನ ಜೀವನದ ಪ್ರತಿಯೊಂದು ರಾತ್ರಿ ಮೂಡಿಬಂತು. ಹೊಟ್ಟೆ ಖಾಲಿಯಾಗಿದ್ದರೂ ಮಲಗಲು ಪ್ರಯತ್ನಿಸಿದ್ದ ರಾತ್ರಿಗಳು ನೆನಪಾದವು. ಜನರು ಅವನನ್ನು ಹೀಯಾಳಿಸಿದ್ದ ಪ್ರತಿದಿನವೂ ನೆನಪಾಯಿತು. ಅವನ ಕಣ್ಣಿನಿಂದ ಕಣ್ಣೀರು ಹರಿಯಿತು. ಕೆಲವು ತಿಂಗಳುಗಳ ನಂತರ ವಿಜಯ್ ತನ್ನ ಮೊದಲ ಸಂಬಳವನ್ನು ಪಡೆದ. ಮೊದಲು ರಘುವೀರ್ ಸಿಂಗ್ ಕೊಟ್ಟ ಹಣದ ಲೆಕ್ಕ ಬರೆದು ಅವರಿಗೆ ಹಿಂದಿರುಗಿಸಲು ಮುಂದಾದ. ಆದರೆ ರಘುವೀರ್ ಸಿಂಗ್ ನಗುತ್ತಾ, ಇನ್ನೂ ಬೇಡ, ಮೊದಲು ನಿನ್ನ ಮತ್ತು ನಿನ್ನ ತಂಗಿಯ ಭವಿಷ್ಯವನ್ನು ಕಟ್ಟಿಕೋ ಎಂದರು. ಇನ್ನೊಂದು ಕಡೆ ನಿಧಿ ಮತ್ತು ವಿಜಯನ ಭೇಟಿಗಳು ಹೆಚ್ಚಾಗತೊಡಗಿದವು. ಈಗ ಅವರು ಕೇವಲ ಆಸ್ಪತ್ರೆ ಅಥವಾ ಮನೆಯಲ್ಲಿ ಮಾತ್ರವಲ್ಲ, ಗ್ರಾಮದ ಹೊಲಗಳಲ್ಲಿ, ದೇವಸ್ಥಾನದ ದಾರಿಯಲ್ಲಿ ಮತ್ತು ನದಿಯ ತೀರದಲ್ಲೂ ಮಾತುಕತೆ ನಡೆಸುತ್ತಿದ್ದರು. ಇಬ್ಬರ ಹೃದಯದಲ್ಲೂ ನಿಧಾನವಾಗಿ ಹೊಸ ಭಾವನೆ ಹುಟ್ಟಿತ್ತು. ಆದರೆ ಯಾರೂ ಅದಕ್ಕೆ ಪದಗಳನ್ನು ನೀಡಿರಲಿಲ್ಲ. ಒಂದು ಸಂಜೆ ಸೂರ್ಯ ಅಸ್ತಮಿಸುತ್ತಿದ್ದ. ನದಿಯ ತೀರದಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ನಿಧಿ ಮತ್ತು ವಿಜಯ್ ಜೊತೆಯಾಗಿ ಕುಳಿತಿದ್ದರು. ಸ್ವಲ್ಪ ಹೊತ್ತಿನ ಮೌನದ ನಂತರ ನಿಧಿ ಹೇಳಿದಳು, ಆ ದಿನ ನೀನು ನಮ್ಮ ಮನೆಗೆ ಬರದಿದ್ದರೆ ನಾವು ಎಂದಿಗೂ ಭೇಟಿಯಾಗದೇ ಇರಬಹುದಿತ್ತು. ವಿಜಯ್ ಸಣ್ಣದಾಗಿ ನಗುತ್ತಾ ಹೇಳಿದ, ಬಹುಶಃ ವಿಧಿಗೆ ಇದೇ ಇಷ್ಟವಾಗಿರಬೇಕು. ಇಬ್ಬರ ಕಣ್ಣುಗಳು ಒಂದು ಕ್ಷಣ ಭೇಟಿಯಾದವು, ನಂತರ ತಗ್ಗಿದವು. ಅದೇ ಸಮಯದಲ್ಲಿ ದೂರ ನಿಂತಿದ್ದ ಒಬ್ಬ ವ್ಯಕ್ತಿ ಅವರನ್ನು ಗಮನಿಸುತ್ತಿದ್ದ. ಅವನು ಮಹೇಂದ್ರನ ಆಪ್ತನಾಗಿದ್ದ. ಅವನು ನಡೆದ ಎಲ್ಲವನ್ನೂ ತನ್ನ ಮಾಲೀಕನಿಗೆ ತಿಳಿಸಿದ. ಇದನ್ನು ಕೇಳುತ್ತಿದ್ದಂತೆಯೇ ಮಹೇಂದ್ರ ಮತ್ತು ಸುರೇಶ್ ಅವರ ಮುಖಗಳು ಕೋಪದಿಂದ ಕೆಂಪಾದವು. ಈಗ ಇದು ಕೇವಲ ಸಹಾಯದ ವಿಷಯವಾಗಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಯಿತು. ಮರುದಿನವೇ ಇಬ್ಬರೂ ಅಪಾಯಕಾರಿ ಯೋಜನೆಯನ್ನು ರೂಪಿಸಿದರು. ಇತ್ತ ವಿಜಯ್ ತನ್ನ ಹೊಸ ಉದ್ಯೋಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಒಂದು ರಾತ್ರಿ ಕಂಪನಿಯ ಕೆಲಸ ಮುಗಿಸಿ ಮನೆಗೆ ಹಿಂದಿರುಗುತ್ತಿದ್ದಾಗ ರಸ್ತೆ ನಿರ್ಜನವಾಗಿತ್ತು. ಅಕಸ್ಮಾತ್ ಅವನ ಹಿಂದೆ ಒಂದು ಕಾರು ಬಂದು ನಿಂತಿತು. ಅದರಿಂದ 4 ಇಳಿದರು.
ವಿಜಯ್ ಏನು ಅರ್ಥಮಾಡಿಕೊಳ್ಳುವ ಮುನ್ನ ಒಬ್ಬ ಅವನ ದಾರಿಯನ್ನು ತಡೆದನು. ಮತ್ತೊಬ್ಬ ಅವನ ಕಾಲರ್ ಹಿಡಿದನು. ವಿಜಯ್ ಕೇಳಿದ, ನೀವು ಯಾರು? ಆಗ ಒಬ್ಬನು ನಗುತ್ತಾ ಹೇಳಿದ, ಭಿಕ್ಷುಕ ತನ್ನ ಮಟ್ಟ ಮರೆತಿದ್ದಾನೆ. ಮುಂದಿನ ಕ್ಷಣವೇ ಒಂದು ಬಲವಾದ ಗುದ್ದು ವಿಜಯನ ಮುಖಕ್ಕೆ ಬಿತ್ತು ಮತ್ತು ಅವನು ರಸ್ತೆಯ ಮೇಲೆ ಬಿದ್ದನು. ನಾಲ್ವರು ಅವನನ್ನು ಸುತ್ತುವರಿದು ನಿಂತರು. ಆಗ ವಿಜಯ್ಗೆ ಇದು ಸಾಮಾನ್ಯ ದಾಳಿಯಲ್ಲ, ತನ್ನ ಹೊಸ ಜೀವನವನ್ನು ನಾಶಮಾಡುವ ಪ್ರಯತ್ನದ ಆರಂಭ ಎಂದು ಅರ್ಥವಾಯಿತು. ರಸ್ತೆಗೆ ಬಿದ್ದ ತಕ್ಷಣ ಅವನ ತುಟಿಯಿಂದ ರಕ್ತ ಹರಿಯತೊಡಗಿತು. ಆದರೆ ಈ ಬಾರಿ ಅವನು ಹಳೆಯ ಮುರಿದ ವಿಜಯ್ ಆಗಿರಲಿಲ್ಲ. ಜೀವನ ಅವನಿಗೆ ನೋವನ್ನು ಸಹಿಸುವುದನ್ನು ಕಲಿಸಿತ್ತು. ಅವನು ಎದ್ದೇಳಲು ಪ್ರಯತ್ನಿಸಿದ. ಆಗ ಒಬ್ಬನು ಮತ್ತೆ ಅವನಿಗೆ ಲಾತೆ ಹೊಡೆದನು. ಅವನು ಮತ್ತೊಮ್ಮೆ ನೆಲಕ್ಕುರುಳಿದ. ನಾಲ್ವರು ಅವನ ಸುತ್ತ ನಿಂತಿದ್ದರು. ಅವರಲ್ಲಿ ಒಬ್ಬನು ಹೇಳಿದ, ಸರಪಂಚನ ಮಗಳ ಬಳಿ ಹೋಗಬೇಡ. ಮುಂದಿನ ಬಾರಿ ಜೀವಂತ ಉಳಿಯುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ವಿಜಯ್ ಎಲ್ಲವನ್ನೂ ಅರ್ಥಮಾಡಿಕೊಂಡ. ದಾಳಿ ಯಾಕಾಯಿತು ಮತ್ತು ಅದರ ಹಿಂದೆ ಯಾರು ಇರಬಹುದು ಎಂಬುದು ಅವನಿಗೆ ತಿಳಿಯಿತು. ಆದರೆ ಅವನು ಯಾವುದೇ ಉತ್ತರ ನೀಡಲಿಲ್ಲ. ಅಷ್ಟರಲ್ಲಿ ರಸ್ತೆಯ ಮತ್ತೊಂದು ದಿಕ್ಕಿನಿಂದ ಬರುತ್ತಿದ್ದ ವಾಹನದ ಬೆಳಕು ಕಾಣಿಸಿತು. ನಾಲ್ವರು ದಾಳಿಕೋರರು ಗಾಬರಿಗೊಂಡರು. ತಕ್ಷಣ ಕಾರಿನಲ್ಲಿ ಕುಳಿತು ಓಡಿಹೋದರು. ಸ್ವಲ್ಪ ಸಮಯದ ನಂತರ ವಿಜಯ್ ಹೇಗೋ ಮನೆಗೆ ತಲುಪಿದ. ಮೀರಾ ಅವನ ಮುಖದ ಗಾಯಗಳನ್ನು ನೋಡಿ ಬೆಚ್ಚಿಬಿದ್ದಳು. ತಕ್ಷಣ ನಿಧಿಗೆ ಕರೆ ಮಾಡಿದಳು. ಸುದ್ದಿ ಸಿಕ್ಕ ಕೂಡಲೇ ನಿಧಿ ಮತ್ತು ರಘುವೀರ್ ಸಿಂಗ್ ಅಲ್ಲಿಗೆ ಬಂದರು. ಮೊದಲಿಗೆ ವಿಜಯ್ ಏನನ್ನೂ ಹೇಳಲು ಸಿದ್ಧನಿರಲಿಲ್ಲ. ಆದರೆ ಬಹಳ ಕೇಳಿದ ನಂತರ ನಡೆದದ್ದನ್ನೆಲ್ಲ ವಿವರಿಸಿದ. ಇದನ್ನು ಕೇಳಿ ನಿಧಿಯ ಮುಖ ಕೋಪದಿಂದ ಕೆಂಪಾಯಿತು. ಇದರ ಹಿಂದೆ ತನ್ನ ದೊಡ್ಡಪ್ಪ ಮಹೇಂದ್ರ, ಚಿಕ್ಕಪ್ಪ ಮತ್ತು ಸುರೇಶ್ ಅವರ ಕೈಯಿರಬಹುದು ಎಂದು ಅವಳಿಗೆ ತಕ್ಷಣ ಅನುಮಾನ ಬಂತು. ಮರುದಿನವೇ ಅವಳು ಇಬ್ಬರನ್ನೂ ನೇರವಾಗಿ ಪ್ರಶ್ನಿಸಿದಳು. ಇಬ್ಬರೂ ಏನೂ ಗೊತ್ತಿಲ್ಲದವರಂತೆ ನಟಿಸಿದರು. ಆದರೆ ಅವರ ಕಣ್ಣಿನ ಆತಂಕವನ್ನು ನಿಧಿ ಗಮನಿಸದೇ ಇರಲಿಲ್ಲ. ಅದೇ ಸಂಜೆ ನಿಧಿ ಎಲ್ಲವನ್ನೂ ತನ್ನ ತಂದೆಗೆ ತಿಳಿಸಿದಳು. ರಘುವೀರ್ ಸಿಂಗ್ ಕೂಡ ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂಬುದನ್ನು ಅರಿತುಕೊಂಡರು. ಅವರು ಇಬ್ಬರು ಸಹೋದರರನ್ನು ಕರೆಸಿ ವಿಜಯ್ಗೆ ಮತ್ತೆ ಏನಾದರೂ ಹಾನಿಯಾದರೆ ಯಾರನ್ನೂ ಬಿಡುವುದಿಲ್ಲ ಎಂದು ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದರು. ಆದರೆ ಲೋಭದಿಂದ ಕುರುಡರಾಗಿದ್ದ ಮಹೇಂದ್ರ ಮತ್ತು ಸುರೇಶ್ ಹಿಂದೆ ಸರಿಯುವವರಲ್ಲ. ಇತ್ತ ವಿಜಯ್ ಏನೇ ಆಗಲಿ ಭಯಪಟ್ಟು ಹಿಂದೆ ಸರಿಯುವುದಿಲ್ಲ ಎಂದು ನಿರ್ಧರಿಸಿದ್ದ. ಅವನು ಸಂಪೂರ್ಣ ಪರಿಶ್ರಮದೊಂದಿಗೆ ಕೆಲಸ ಮುಂದುವರಿಸಿದ. ನಿಧಾನವಾಗಿ ಕಂಪನಿಯಲ್ಲಿ ಅವನಿಗೆ ಹೆಸರು ಬರತೊಡಗಿತು. ಅವನ ಕೆಲಸದಿಂದ ಮಾಲೀಕ ವಿನೋದ್ ಮಲ್ಹೋತ್ರಾ ಎಷ್ಟು ಪ್ರಭಾವಿತರಾದರೆ ಕೆಲವೇ ತಿಂಗಳಲ್ಲಿ ಅವನಿಗೆ ದೊಡ್ಡ ಜವಾಬ್ದಾರಿಗಳನ್ನು ನೀಡಲಾಯಿತು. ಗ್ರಾಮದ ಜನರು ಈಗ ಅವನಿಗೆ ಗೌರವ ಕೊಡತೊಡಗಿದರು. ಒಮ್ಮೆ ಅವನನ್ನು ಭಿಕ್ಷುಕ ಎಂದು ಹೀಯಾಳಿಸುತ್ತಿದ್ದವರೇ ಈಗ ಅವನನ್ನು ಹೊಗಳುವುದನ್ನು ನಿಲ್ಲಿಸುತ್ತಿರಲಿಲ್ಲ. ಈ ವಿಷಯ ಮಹೇಂದ್ರ ಮತ್ತು ಸುರೇಶ್ರನ್ನು ಇನ್ನಷ್ಟು ಕಾಡತೊಡಗಿತು. ಅವರು ಅನೇಕ ಕುತಂತ್ರಗಳನ್ನು ನಡೆಸಿದರು. ಗ್ರಾಮದಲ್ಲಿ ವದಂತಿಗಳನ್ನು ಹರಡಲು ಪ್ರಾರಂಭಿಸಿದರು. ವಿಜಯ್ ನಿಧಿಯ ಹಣದ ಆಸೆಯಿಂದ ಅವಳ ಹತ್ತಿರ ಬಂದಿದ್ದಾನೆ ಎಂದು ಹೇಳತೊಡಗಿದರು. ಕೆಲವರು ಅವರ ಮಾತುಗಳನ್ನು ನಂಬಿದರು ಮತ್ತು ಗ್ರಾಮದಲ್ಲಿ ನಾನಾ ರೀತಿಯ ಚರ್ಚೆಗಳು ಶುರುವಾದವು. ಈ ವಿಷಯ ವಿಜಯನ ಕಿವಿಗೆ ತಲುಪಿದಾಗ ಅವನಿಗೆ ತುಂಬಾ ನೋವಾಯಿತು. ತಕ್ಷಣ ಅವನು ನಿಧಿಯಿಂದ ದೂರವಾಗಲು ಪ್ರಾರಂಭಿಸಿದ. ಫೋನ್ ಸ್ವೀಕರಿಸುವುದನ್ನು ಕಡಿಮೆ ಮಾಡಿದ. ಭೇಟಿಯಾಗುವುದನ್ನು ತಪ್ಪಿಸತೊಡಗಿದ. ನಿಧಿಗೆ ಅಕಸ್ಮಾತ್ ವಿಜಯ್ ಯಾಕೆ ಬದಲಾಗಿದ್ದಾನೆ ಎಂಬುದು ಅರ್ಥವಾಗಲಿಲ್ಲ. ಕೊನೆಗೆ ಒಂದು ದಿನ ಅವಳು ಅವನನ್ನು ನೇರವಾಗಿ ಕೇಳಿದಳು. ವಿಜಯ್ ಭಾರವಾದ ಧ್ವನಿಯಲ್ಲಿ ಹೇಳಿದ, ಜನರು ನಿನ್ನ ಬಗ್ಗೆ ತಪ್ಪು ಮಾತುಗಳನ್ನು ಆಡುತ್ತಿದ್ದಾರೆ. ನನ್ನ ಕಾರಣದಿಂದ ನಿನಗೆ ಅಪಕೀರ್ತಿಯಾಗುವುದನ್ನು ನಾನು ಬಯಸುವುದಿಲ್ಲ. ಇದನ್ನು ಕೇಳಿ ನಿಧಿಯ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಅವಳು ಹೇಳಿದಳು, ಜನರು ಏನಾದರೂ ಹೇಳುತ್ತಿದ್ದರೆ ಹೇಳಲಿ. ಸತ್ಯವೇನು ಎಂಬುದು ನಮಗೆ ಗೊತ್ತಿದೆ. ಆದರೆ ವಿಜಯ್ ಮತ್ತೆ ಮೌನವಾಗಿ ಬಿಟ್ಟನು. ಕೆಲವು ದಿನಗಳ ನಂತರ ವಿಷಯ ಎಷ್ಟು ದೊಡ್ಡದಾಯಿತು ಎಂದರೆ ಊರಿನಲ್ಲಿ ಪಂಚಾಯಿತಿ ಕರೆದಬೇಕಾಯಿತು. ಇಡೀ ಊರು ಸೇರಿತು. ಮಹೇಂದ್ರ ಮತ್ತು ಸುರೇಶ್ ವಿಜಯ್ ಮೇಲೆ ನಾನಾ ರೀತಿಯ ಆರೋಪಗಳನ್ನು ಮಾಡಲು ಆರಂಭಿಸಿದರು. ಅವರು ಹೇಳಿದರು, ವಿಜಯ್ ಉದ್ದೇಶಪೂರ್ವಕವಾಗಿ ಸರ್ಪಂಚರ ಮಗಳನ್ನು ತನ್ನ ಬಲೆಗೆ ಬೀಳಿಸಿದ್ದಾನೆ ಎಂದು. ಪಂಚಾಯಿತಿಯಲ್ಲಿ ಕುಳಿತಿದ್ದ ಅನೇಕರು ಸುಮ್ಮನೆ ಎಲ್ಲವನ್ನೂ ಕೇಳುತ್ತಿದ್ದರು. ಆಗ ಏಕಾಏಕಿ ನಿಧಿ ಎದ್ದು ನಿಂತಳು. ಅವಳ ಧ್ವನಿ ಇಡೀ ಚೌಪಾಲಿನಲ್ಲಿ ಮೊಳಗಿತು. ಸಾಕು. ತನ್ನ ತಂಗಿಗಾಗಿ ಹಸಿವಿನಿಂದಲೇ ಜೀವನ ಕಳೆಯುತ್ತಿದ್ದ ವ್ಯಕ್ತಿ, ಯಾರ ಬಳಿಯೂ ಗೌರವಕ್ಕಾಗಿ ಭಿಕ್ಷೆ ಬೇಡದ ವ್ಯಕ್ತಿ, ಅವನ ಮೇಲೆ ಲಾಲಸೆಯ ಆರೋಪ ಮಾಡುತ್ತಿರುವಾಗ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಇಡೀ ವಾತಾವರಣ ಕ್ಷಣಾರ್ಧದಲ್ಲಿ ಮೌನವಾಗಿ ಬಿಟ್ಟಿತು. ನಂತರ ಅವಳು ಎಲ್ಲರ ಮುಂದೆ ವಿಜಯನ ಸಂಪೂರ್ಣ ಕಥೆಯನ್ನು ಹೇಳಿಬಿಟ್ಟಳು. ಅವನ ಹೋರಾಟ, ಅವನ ವಿದ್ಯಾಭ್ಯಾಸ, ಅವನ ಅನಿವಾರ್ಯತೆ, ಅವನ ಪರಿಶ್ರಮ. ಊರಿನವರು ಆಶ್ಚರ್ಯದಿಂದ ಎಲ್ಲವನ್ನೂ ಕೇಳುತ್ತಿದ್ದರು. ಆಗ ರಘುವೀರ್ ಸಿಂಗ್ ಕೂಡ ಎದ್ದು ನಿಂತರು. ಅವರು ಹೇಳಿದರು, ನನ್ನ ಮುಂದೆ ಈ ಊರಿನ ಅತ್ಯಂತ ಪ್ರಾಮಾಣಿಕ ಮತ್ತು ಸ್ವಾಭಿಮಾನಿ ಯುವಕನ ಹೆಸರನ್ನು ಕೇಳಿದರೆ ನಾನು ವಿಜಯನ ಹೆಸರನ್ನೇ ಹೇಳುತ್ತೇನೆ. ಇದನ್ನು ಕೇಳುತ್ತಿದ್ದಂತೆಯೇ ವಾತಾವರಣ ಬದಲಾಗಿತು. ಜನರು ಒಬ್ಬೊಬ್ಬರಾಗಿ ವಿಜಯನ ಪರವಾಗಿ ಮಾತನಾಡಲು ಆರಂಭಿಸಿದರು. ಮಹೇಂದ್ರ ಮತ್ತು ಸುರೇಶ್ ಮೊದಲ ಬಾರಿಗೆ ತಮ್ಮನ್ನು ತಾವು ಒಂಟಿಯಾಗಿ ಅನುಭವಿಸಲು ಆರಂಭಿಸಿದರು. ಅಷ್ಟರಲ್ಲಿ ನಿಧಿ ಎಲ್ಲರ ಮುಂದೆ ಒಂದು ಮಾತು ಹೇಳಿದಳು. ಅದು ಎಲ್ಲರನ್ನೂ ಬೆಚ್ಚಿಬೀಳಿಸಿತು. ಅವಳು ಹೇಳಿದಳು, ಹೌದು, ನಾನು ವಿಜಯನನ್ನು ಪ್ರೀತಿಸುತ್ತೇನೆ ಮತ್ತು ಜೀವನದಲ್ಲಿ ಮದುವೆಯಾಗುವುದಾದರೆ ಅವನನ್ನೇ ಮದುವೆಯಾಗುತ್ತೇನೆ. ಚೌಪಾಲಿನಲ್ಲಿ ಕುಳಿತಿದ್ದವರು ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಲು ಆರಂಭಿಸಿದರು. ವಿಜಯ್ ಸ್ವತಃ ಕೂಡ ಆಶ್ಚರ್ಯಚಕಿತನಾದನು.
ಇಷ್ಟು ಜನರ ಮುಂದೆ ನಿಧಿ ತನ್ನ ಮನದ ಮಾತನ್ನು ಹೇಳುತ್ತಾಳೆ ಎಂದು ಅವನು ಎಂದಿಗೂ ಯೋಚಿಸಿರಲಿಲ್ಲ. ರಘುವೀರ್ ಸಿಂಗ್ ಕೆಲವು ಕ್ಷಣ ಮೌನವಾಗಿದ್ದರು. ನಂತರ ನಗುತ್ತಾ ಹೇಳಿದರು, ನನ್ನ ಮಗಳ ಸಂತೋಷ ವಿಜಯನಲ್ಲಿ ಇದ್ದರೆ ನನಗೆ ಯಾವುದೇ ಆಕ್ಷೇಪಣೆಯಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ನಿಧಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿಕೊಂಡಿತು. ಮತ್ತೊಂದೆಡೆ ಮಹೇಂದ್ರ ಮತ್ತು ಸುರೇಶ್ ಅವರ ಮುಖಗಳು ಬಾಡಿಹೋದವು. ಅವರ ಎಲ್ಲಾ ಯೋಜನೆಗಳು ಕುಸಿಯುತ್ತಿರುವಂತೆ ಕಾಣಿಸಿತು. ಆದರೆ ಅದೇ ಸಮಯದಲ್ಲಿ ವಿಜಯ್ ಒಂದು ನಿರ್ಧಾರ ಕೈಗೊಂಡನು. ಅವನು ಹೇಳಿದನು, ನಾನು ಈಗ ಮದುವೆಯಾಗುವುದಿಲ್ಲ. ಮೊದಲು ನನ್ನ ತಂಗಿ ಮೀರಾಳ ಮನೆ ಕಟ್ಟುತ್ತೇನೆ. ಅದರ ನಂತರವೇ ನನ್ನ ಜೀವನದ ಬಗ್ಗೆ ಯೋಚಿಸುತ್ತೇನೆ. ಇದನ್ನು ಕೇಳಿ ಮೀರಾ ಇನ್ನಷ್ಟು ಭಾವೋದ್ವೇಗಕ್ಕೊಳಗಾದಳು. ಮುಂದಿನ ಕೆಲವು ತಿಂಗಳುಗಳಲ್ಲಿ ವಿಜಯ್ ಬಹಳ ಕಷ್ಟಪಟ್ಟು ಹಣವನ್ನು ಕೂಡಿಸಿದನು. ರಘುವೀರ್ ಸಿಂಗ್ ಮತ್ತು ನಿಧಿ ಕೂಡ ಅವನ ಜೊತೆ ನಿಂತಿದ್ದರು. ಕೊನೆಗೆ ಮೀರಾಳಿಗೆ ಒಳ್ಳೆಯ ಸಂಬಂಧ ಸಿಕ್ಕಿತು. ಹುಡುಗ ವಿದ್ಯಾವಂತ ಮತ್ತು ವಿವೇಕಿಯೂ ಆಗಿದ್ದನು. ಮದುವೆಯ ಸಿದ್ಧತೆಗಳು ಆರಂಭವಾದವು. ಇಡೀ ಊರಿನಲ್ಲಿ ಸಂತೋಷದ ವಾತಾವರಣ ಇತ್ತು. ಮೀರಾಳ ಮದುವೆಯ ದಿನ ಬಂತು. ಮಂಟಪ ಸಜ್ಜಾಗಿತ್ತು. ಅತಿಥಿಗಳು ಬರಲು ಆರಂಭಿಸಿದ್ದರು. ವಿಜಯ್ ತನ್ನ ತಂಗಿಯನ್ನು ನೋಡಿ ಭಾವೋದ್ವೇಗಕ್ಕೊಳಗಾಗುತ್ತಿದ್ದನು. ಅವರಿಬ್ಬರೂ ಹಸಿದ ಹೊಟ್ಟೆಯಲ್ಲಿ ಮಲಗಿದ್ದ ದಿನಗಳು ಅವನ ಕಣ್ಣ ಮುಂದೆ ತೇಲುತ್ತಿದ್ದವು. ಅಷ್ಟರಲ್ಲಿ ಮಂಟಪದ ಹೊರಗೆ ಒಂದು ಬಿಳಿ ಕಾರು ಬಂದು ನಿಂತಿತು. ಅದರಿಂದ ಒಬ್ಬ ವಯೋವೃದ್ಧ ವ್ಯಕ್ತಿ ಇಳಿದನು. ಅವನನ್ನು ನೋಡುತ್ತಿದ್ದಂತೆಯೇ ವಿಜಯನ ಮುಖಭಾವ ಬದಲಾಯಿತು. ಆ ವ್ಯಕ್ತಿ ನೇರವಾಗಿ ಅವನ ಕಡೆಗೆ ಬಂದನು. ಅವನ ಕೈಯಲ್ಲಿ ಒಂದು ಹಳೆಯ ಫೈಲ್ ಇತ್ತು. ಸುತ್ತಲಿದ್ದವರಿಗೆ ಏನೂ ಅರ್ಥವಾಗಲಿಲ್ಲ. ಆ ವೃದ್ಧನು ವಿಜಯನ ಮುಂದೆ ಬಂದು ಹೇಳಿದನು, ಇಂದು ಎಲ್ಲರೂ ನಾನು ಇಷ್ಟು ವರ್ಷಗಳಿಂದ ಮರೆಮಾಚಿಕೊಂಡಿದ್ದ ಸತ್ಯವನ್ನು ತಿಳಿದುಕೊಳ್ಳಬೇಕು. ಇದನ್ನು ಕೇಳುತ್ತಿದ್ದಂತೆಯೇ ಇಡೀ ಮಂಟಪ ಬೆಚ್ಚಿಬಿತ್ತು. ಏಕೆಂದರೆ ಆ ವ್ಯಕ್ತಿಯ ಕೈಯಲ್ಲಿದ್ದ ಫೈಲ್ ವಿಜಯನ ಭೂತಕಾಲದ ಒಂದು ರಹಸ್ಯವನ್ನು ಮರೆಮಾಚಿಕೊಂಡಿತ್ತು. ಅದು ಅವನ ಜೀವನವನ್ನೇ ಸದಾಕಾಲಕ್ಕೆ ಬದಲಾಯಿಸಬಹುದಾಗಿತ್ತು. ಮೀರಾಳ ಮದುವೆಯ ಮಂಟಪಕ್ಕೆ ಏಕಾಏಕಿ ಬಂದಿದ್ದ ಆ ವೃದ್ಧನನ್ನು ನೋಡಿ ವಿಜಯನ ಹೃದಯ ಬಡಿತ ವೇಗವಾಯಿತು. ಕೆಲ ಕ್ಷಣಗಳ ಕಾಲ ಅಲ್ಲಿದ್ದ ಎಲ್ಲರ ದೃಷ್ಟಿಯೂ ಅವನ ಮೇಲೆಯೇ ನೆಟ್ಟಿತು. ವೃದ್ಧನು ನೇರವಾಗಿ ವಿಜಯನ ಮುಂದೆ ಬಂದು ನಿಂತು ಹೇಳಿದನು, ನೀನು ಇಲ್ಲಿ ಸಿಗುತ್ತೀಯೆ ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಬಹುಶಃ ದೇವರು ಇಂದು ಸತ್ಯ ಎಲ್ಲರ ಮುಂದೆ ಬರಬೇಕೆಂದು ಬಯಸಿದ್ದಾನೆ. ವಿಜಯ್ ಸುಮ್ಮನೆ ಅವನನ್ನು ನೋಡುತ್ತಾ ನಿಂತನು. ರಘುವೀರ್ ಸಿಂಗ್ ಮುಂದೆ ಬಂದು ಕೇಳಿದರು, ನೀವು ಯಾರು? ವೃದ್ಧನು ತನ್ನ ಪರಿಚಯ ನೀಡಿ ಹೇಳಿದನು, ತನ್ನ ಹೆಸರು ದೇವೇಂದ್ರ ಪ್ರಸಾದ್ ಎಂದು. ಅನೇಕ ವರ್ಷಗಳ ಹಿಂದೆ ವಿಜಯನ ತಂದೆ ರಾಮಸ್ವರೂಪರ ಒಬ್ಬ ಹಳೆಯ ಪರಿಚಿತ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ತಾನು ಹಿರಿಯ ಅಧಿಕಾರಿಯಾಗಿದ್ದೆ ಎಂದು ತಿಳಿಸಿದನು. ನಂತರ ಅವನು ಕೈಯಲ್ಲಿದ್ದ ಫೈಲ್ ತೆರೆದನು. ಅದರೊಳಗೆ ಕೆಲವು ದಾಖಲೆಗಳು, ಹಳೆಯ ಪತ್ರಗಳು ಮತ್ತು ಬ್ಯಾಂಕ್ ದಾಖಲೆಗಳಿದ್ದವು. ಅವನು ಎಲ್ಲರ ಮುಂದೆ ಹೇಳಿದನು, ವಿಜಯ್ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅವನ ಪ್ರತಿಭೆಯನ್ನು ನೋಡಿ ಒಂದು ದೊಡ್ಡ ಸಂಸ್ಥೆ ಅವನಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿವೇತನ ನೀಡಲು ನಿರ್ಧರಿಸಿತ್ತು. ಎಲ್ಲಾ ಪ್ರಕ್ರಿಯೆಯೂ ಆರಂಭವಾಗಿತ್ತು. ಆದರೆ ಏಕಾಏಕಿ ಈ ಫೈಲ್ ಮುಚ್ಚಲ್ಪಟ್ಟಿತು ಮತ್ತು ವಿದ್ಯಾರ್ಥಿವೇತನವನ್ನು ಇನ್ನೊಬ್ಬರ ಹೆಸರಿಗೆ ವರ್ಗಾಯಿಸಲಾಯಿತು. ವಿಜಯ್ ಆಶ್ಚರ್ಯದಿಂದ ಅವನ ಕಡೆ ನೋಡಿದನು. ಈ ವಿಷಯ ಅವನಿಗೆ ಇಂದಿನವರೆಗೂ ತಿಳಿದಿರಲಿಲ್ಲ. ದೇವೇಂದ್ರ ಮುಂದುವರಿದು ಹೇಳಿದನು, ನಾನು ಆ ಮೂಗಿನಿಂದ ಮಾಡುವ ಧ್ವನಿ ಪ್ರಕರಣದ ತನಿಖೆಯಲ್ಲಿ ಭಾಗಿಯಾಗಿದ್ದೆ. ಅನೇಕ ವರ್ಷಗಳ ನಂತರ ನನಗೆ ತಿಳಿಯಿತು. ಆ ಸಮಯದಲ್ಲಿ ಕೆಲವು ಪ್ರಭಾವಶಾಲಿ ಜನರು ತಮ್ಮ ಸಂಬಂಧಿಕರಿಗೆ ಲಾಭವಾಗಲೆಂದು ಈ ಫೈಲ್ ಅನ್ನು ಒತ್ತಿಹಾಕಿದ್ದರು. ಇಡೀ ಮಂಟಪ ಮೌನದಿಂದ ತುಂಬಿತು. ದೇವೇಂದ್ರ ವಿಜಯನ ಕಡೆ ನೋಡುತ್ತಾ ಹೇಳಿದನು, ಆ ವಿದ್ಯಾರ್ಥಿವೇತನ ನಿನಗೆ ಸಿಕ್ಕಿದ್ದರೆ ಬಹುಶಃ ನಿನ್ನ ಜೀವನ ಸಂಪೂರ್ಣವಾಗಿ ಬೇರೆ ರೀತಿಯದ್ದಾಗಿರುತ್ತಿತ್ತು. ವಿಜಯ್ ಕೆಲವು ಕ್ಷಣ ಮೌನವಾಗಿ ನಿಂತನು. ನಂತರ ನಿಧಾನವಾಗಿ ಹೇಳಿದನು, ಆಗಬೇಕಿದ್ದದ್ದು ಆಗಿಬಿಟ್ಟಿದೆ. ಈಗ ಅದರಿಂದ ಏನು ಪ್ರಯೋಜನ? ದೇವೇಂದ್ರ ನಗುತ್ತಾ ಹೇಳಿದನು, ಪ್ರಯೋಜನವಿದೆ. ಏಕೆಂದರೆ ನಾನು ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ನಿನ್ನ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇಂದಿಗೂ ಹಾಗೆಯೇ ಇದೆ. ನಿನಗೆ ವಿದ್ಯಾರ್ಥಿವೇತನ ನೀಡಬೇಕಾಗಿದ್ದ ಸಂಸ್ಥೆ ಈಗ ನಿನಗೆ ವಿಶೇಷ ಗೌರವ ಮತ್ತು ಆರ್ಥಿಕ ಸಹಾಯ ನೀಡಲು ನಿರ್ಧರಿಸಿದೆ. ಇದನ್ನು ಕೇಳುತ್ತಿದ್ದಂತೆಯೇ ಇಡೀ ಮಂಟಪ ಚಪ್ಪಾಳೆಗಳ ಸದ್ದಿನಿಂದ ಮೊಳಗಿತು. ಮೀರಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ನಿಧಿ ಹೆಮ್ಮೆಯಿಂದ ವಿಜಯನ ಕಡೆ ನೋಡುತ್ತಿದ್ದಳು. ಆದರೆ ಅತಿ ಹೆಚ್ಚು ನಾಚಿಕೆಪಟ್ಟವರು ಮಹೇಂದ್ರ ಮತ್ತು ಸುರೇಶ್. ಅವರು ಮೊದಲ ಬಾರಿಗೆ ತಾವು ಭಿಕ್ಷುಕ ಎಂದು ಭಾವಿಸಿ ಅವಮಾನಿಸುತ್ತಿದ್ದ ಹುಡುಗ ವಾಸ್ತವದಲ್ಲಿ ಎಷ್ಟು ಅಸಾಧಾರಣ ವ್ಯಕ್ತಿ ಎಂಬುದನ್ನು ಅರಿತುಕೊಂಡರು. ಸ್ವಲ್ಪ ಸಮಯದ ನಂತರ ಮೀರಾಳ ಮದುವೆ ವಿಜೃಂಭಣೆಯಿಂದ ನೆರವೇರಿತು. ಬೀಳ್ಕೊಡುಗೆಯ ಸಮಯದಲ್ಲಿ ವಿಜಯ್ ಮತ್ತು ಮೀರಾ ಇಬ್ಬರೂ ಅತ್ತು ಬಿಟ್ಟರು. ಮೀರಾ ತನ್ನ ಅಣ್ಣನ ಕೈ ಹಿಡಿದು ಹೇಳಿದಳು, ಅಣ್ಣ, ನೀವು ಸೋತು ಬಿಟ್ಟಿದ್ದರೆ ನಾವು ಇಂದು ಇಲ್ಲಿ ಎಂದಿಗೂ ತಲುಪುತ್ತಿರಲಿಲ್ಲ. ವಿಜಯ್ ನಗುತ್ತಾ ಅವಳ ತಲೆಯ ಮೇಲೆ ಕೈ ಇಟ್ಟನು. ಮದುವೆಯ ನಂತರ ಊರಿಗೆ ಮರಳುವಾಗ ರಘುವೀರ್ ಸಿಂಗ್ ವಿಜಯನನ್ನು ತಮ್ಮ ಬಳಿಗೆ ಕರೆದರು. ಅವರು ಹೇಳಿದರು, ಇನ್ನೂ ಒಂದು ಜವಾಬ್ದಾರಿ ಬಾಕಿಯಿದೆ. ವಿಜಯ್ ಅವರು ಯಾವ ಜವಾಬ್ದಾರಿಯ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದನ್ನು ಅರ್ಥಮಾಡಿಕೊಂಡನು. ಕೆಲವು ದಿನಗಳ ನಂತರ ಇಡೀ ಊರಿನಲ್ಲಿ ಮತ್ತೊಂದು ದೊಡ್ಡ ಸಂತೋಷದ ಸಿದ್ಧತೆ ಆರಂಭವಾಯಿತು. ಈ ಬಾರಿ ವಿಷಯ ವಿಜಯ್ ಮತ್ತು ನಿಧಿಯ ಮದುವೆಯದ್ದಾಗಿತ್ತು. ಆದರೆ ಮಹೇಂದ್ರ ಮತ್ತು ಸುರೇಶ್ ಕೊನೆಯ ಬಾರಿಗೆ ಒಂದು ಕುತಂತ್ರ ಮಾಡಲು ಪ್ರಯತ್ನಿಸಿದರು. ಅವರು ಕೆಲವರನ್ನು ಪ್ರಚೋದಿಸಿ ಮದುವೆಯನ್ನು ನಿಲ್ಲಿಸುವ ಯೋಜನೆ ರೂಪಿಸಿದರು. ಆದರೆ ಈ ಬಾರಿ ಇಡೀ ಊರು ವಿಜಯನ ಜೊತೆ ನಿಂತಿತ್ತು. ಒಮ್ಮೆ ಅವನನ್ನು ಹಾಸ್ಯ ಮಾಡುತ್ತಿದ್ದವರೇ ಈಗ ಅವನ ಗೌರವವನ್ನು ಕಾಪಾಡಲು ಮುಂದೆ ಬಂದರು. ಅವರ ಯೋಜನೆ ಆರಂಭವಾಗುವ ಮೊದಲುವೇ ವಿಫಲವಾಯಿತು.
ಆಗ ಮೊದಲ ಬಾರಿಗೆ ಮಹೇಂದ್ರ ಮತ್ತು ಸುರೇಶ್ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಮದುವೆಗೆ ಒಂದು ದಿನ ಬಾಕಿಯಿರುವಾಗ ಇಬ್ಬರು ವಿಜಯನ ಮನೆಗೆ ಬಂದರು. ಅವರನ್ನು ನೋಡಿ ವಿಜಯ್ ಆಶ್ಚರ್ಯಗೊಂಡನು. ಮಹೇಂದ್ರನ ಕಣ್ಣುಗಳು ತಗ್ಗಿದ್ದವು. ಅವನು ನಿಧಾನವಾದ ಧ್ವನಿಯಲ್ಲಿ ಹೇಳಿದನು, ಮಗನೇ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಲಾಲಸೆಯು ನಮ್ಮನ್ನು ಕುರುಡರನ್ನಾಗಿಸಿತ್ತು. ನಾವು ನಿನ್ನ ಬಗ್ಗೆ ತಪ್ಪಾಗಿ ಯೋಚಿಸಿದ್ದೇವೆ. ನಿನಗೆ ಹಾನಿ ಮಾಡಲು ಪ್ರಯತ್ನಿಸಿದ್ದೇವೆ. ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸು. ಸುರೇಶ್ನ ಕಣ್ಣುಗಳಲ್ಲಿಯೂ ಪಶ್ಚಾತ್ತಾಪ ಇತ್ತು. ವಿಜಯ್ ಕೆಲವು ಕ್ಷಣ ಮೌನವಾಗಿದ್ದನು. ನಂತರ ಹೇಳಿದನು, ಮನುಷ್ಯನು ತನ್ನ ತಪ್ಪನ್ನು ಅರಿತುಕೊಂಡರೆ ಅದೇ ಅವನಿಗೆ ಅತಿದೊಡ್ಡ ಶಿಕ್ಷೆಯೂ ಮತ್ತು ಅತಿದೊಡ್ಡ ಪಾಠವೂ ಆಗುತ್ತದೆ. ನಾನು ನಿಮ್ಮಿಬ್ಬರ ಮೇಲೂ ಯಾವುದೇ ದೂರು ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ಅವರಿಬ್ಬರ ಕಣ್ಣುಗಳು ನೀರಿನಿಂದ ತುಂಬಿಕೊಂಡವು. ಮುಂದಿನ ದಿನ ಇಡೀ ಗ್ರಾಮದಲ್ಲಿ ವರ್ಷಗಳವರೆಗೆ ಚರ್ಚೆಯಾಗುವಂತಹ ಒಂದು ಮದುವೆ ನಡೆಯಿತು. ಗ್ರಾಮದ ಪ್ರತಿಯೊಂದು ದಾರಿಯೂ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಡೊಳ್ಳು ನಗಾರೆಗಳ ಧ್ವನಿ ದೂರದವರೆಗೆ ಕೇಳಿಬರುತ್ತಿತ್ತು. ವಿಜಯ್ ಶೇರ್ವಾನಿಯಲ್ಲಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದನು ಮತ್ತು ನಿಧಿ ವಧುವಿನ ರೂಪದಲ್ಲಿ ಯಾವ ರಾಜಕುಮಾರಿಗೂ ಕಡಿಮೆಯಾಗಿ ಕಾಣುತ್ತಿರಲಿಲ್ಲ. ಇಬ್ಬರು ಮಂಟಪದಲ್ಲಿ ಕುಳಿತಾಗ ರಘುವೀರ್ ಸಿಂಗ್ ಅವರ ಕಣ್ಣುಗಳು ತೇವಗೊಂಡವು. ಇದೇ ಹುಡುಗ ಒಮ್ಮೆ ಅವರ ಬಾಗಿಲಿಗೆ ಭಿಕ್ಷೆ ಕೇಳಲು ಬಂದಿದ್ದನು ಮತ್ತು ಇಂದು ಅದೇ ಹುಡುಗ ಅವರ ಕುಟುಂಬದ ಭಾಗವಾಗಲಿದ್ದಾನೆ ಎಂಬುದು ಅವರಿಗೆ ನೆನಪಾಯಿತು. ಸಪ್ತಪದಿ ಪೂರ್ಣವಾಯಿತು. ಮಂಗಳಸೂತ್ರ ಧರಿಸಲಾಯಿತು, ಸಿಂಧೂರವನ್ನು ತುಂಬಲಾಯಿತು ಮತ್ತು ನಿಧಿ ಸದಾಕಾಲಕ್ಕೂ ವಿಜಯ್ನ ಜೀವನ ಸಂಗಾತಿಯಾದಳು. ಮದುವೆಯ ನಂತರ ವಿಜಯ್ ತನ್ನ ಕೆಲಸದಲ್ಲಿ ಇನ್ನಷ್ಟು ಶ್ರಮಪಟ್ಟನು. ನಿಧಾನವಾಗಿ ಅವನು ಕಂಪನಿಯ ಅತ್ಯಂತ ವಿಶ್ವಾಸಾರ್ಹ ಅಧಿಕಾರಿಗಳಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಡಲು ಆರಂಭಿಸಿದನು. ಕೆಲವು ವರ್ಷಗಳ ನಂತರ ಅವನು ತನ್ನದೇ ವ್ಯವಹಾರವನ್ನು ಪ್ರಾರಂಭಿಸಿ ಅದಲ್ಲಿಯೂ ಯಶಸ್ಸನ್ನು ಗಳಿಸಿದನು. ನಿಧಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನೊಂದಿಗೆ ನಿಂತಳು. ಇಬ್ಬರು ಸೇರಿ ಬಡ ಮತ್ತು ಅಗತ್ಯವಿರುವ ಜನರಿಗೆ ಸಹಾಯ ಮಾಡಲು ಒಂದು ಸಂಸ್ಥೆಯನ್ನು ಕೂಡ ಆರಂಭಿಸಿದರು. ಯಾರೂ ಅನಿವಾರ್ಯತೆಯಿಂದ ಭಿಕ್ಷೆ ಬೇಡಬೇಕಾಗದಂತೆ. ಸಮಯ ಕಳೆಯುತ್ತಾ ಹೋಯಿತು. ಅವರ ಮನೆಯಲ್ಲಿ ಇಬ್ಬರು ಮುದ್ದಾದ ಮಕ್ಕಳ ನಗುವಿನ ಕಿಲಕಿಲ ಧ್ವನಿಗಳು ಮೊಳಗಲಾರಂಭಿಸಿದವು. ರಘುವೀರ್ ಸಿಂಗ್ ತಮ್ಮ ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತಿದ್ದರು ಮತ್ತು ಅವರ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಮೀರಾ ಕೂಡ ತನ್ನ ಕುಟುಂಬದಲ್ಲಿ ಸಂತೋಷವಾಗಿದ್ದಳು. ಅವಳು ಆಗಾಗ್ಗೆ ತನ್ನ ಮಕ್ಕಳೊಂದಿಗೆ ತವರಿನ ಮನೆಗೆ ಬರುತ್ತಿದ್ದಳು. ಒಂದು ಸಂಜೆ ವಿಜಯ್ ತನ್ನ ಮನೆಯ ಮೇಲ್ಛಾವಣಿಯಲ್ಲಿ ನಿಂತು ಅಸ್ತಮಿಸುತ್ತಿದ್ದ ಸೂರ್ಯನನ್ನು ನೋಡುತ್ತಿದ್ದನು. ನಿಧಿ ಅವನ ಬಳಿಗೆ ಬಂದು ನಿಂತಳು. ಇಬ್ಬರೂ ಸ್ವಲ್ಪ ಹೊತ್ತು ಮೌನವಾಗಿ ಆಕಾಶದತ್ತ ನೋಡುತ್ತಾ ನಿಂತರು. ನಂತರ ನಿಧಿ ನಗುತ್ತಾ ಹೇಳಿದಳು, ನಿನಗೆ ನೆನಪಿದೆಯೇ, ನೀನು ಮೊದಲ ಬಾರಿಗೆ ನಮ್ಮ ಮನೆಗೆ ಬಂದಾಗ ನಿನ್ನ ಕೈಯಲ್ಲಿ ಒಂದು ಪಾತ್ರೆ ಇತ್ತು. ವಿಜಯ್ ಕೂಡ ನಗಿದನು. ಅವನು ಹೇಳಿದನು, ಹೌದು, ಅದೇ ಮನೆಯಲ್ಲಿ ನನಗೆ ನನ್ನ ಇಡೀ ಜಗತ್ತು ಸಿಗಲಿದೆ ಎಂಬುದು ನನಗೆ ಆಗ ತಿಳಿದಿರಲಿಲ್ಲ. ಇಬ್ಬರ ಕಣ್ಣುಗಳು ಒಂದಾದವು. ನಂತರ ದೂರದಲ್ಲಿ ಆಟವಾಡುತ್ತಿದ್ದ ಮಕ್ಕಳ ನಗುವಿನ ಶಬ್ದ ಕೇಳಿಬರತೊಡಗಿತು. ವಿಜಯ್ ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಹೇಳಿದನು. ಒಮ್ಮೆ ಜನರ ಕರುಣೆಗೆ ಪಾತ್ರನಾಗಿದ್ದ ಹುಡುಗ ಇಂದು ತನ್ನ ಹೋರಾಟ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಬಲದಿಂದ ಗೌರವ, ಪ್ರೀತಿ ಮತ್ತು ಸಂತೋಷದಿಂದ ಜೀವನ ನಡೆಸುತ್ತಿದ್ದನು. ಆ ದಿನ ಗ್ರಾಮದಲ್ಲಿ ಅನೇಕ ಹಿರಿಯರು ತಮ್ಮ ಮಕ್ಕಳಿಗೆ ವಿಜಯನ ಕಥೆಯನ್ನು ಹೇಳುತ್ತಾ, ಮನುಷ್ಯನ ಗುರುತು ಅವನ ಬಡತನ ಅಥವಾ ಶ್ರೀಮಂತಿಕೆಯಿಂದ ಆಗುವುದಿಲ್ಲ. ಅವನ ಗುರುತು ಅವನ ವ್ಯಕ್ತಿತ್ವ, ಅವನ ಪರಿಶ್ರಮ ಮತ್ತು ಅವನ ಹೋರಾಟದಿಂದ ಆಗುತ್ತದೆ. ಏಕೆಂದರೆ ಅದೃಷ್ಟ ಯಾವಾಗ ಬೇಕಾದರೂ ಬದಲಾಗಬಹುದು. ಆದರೆ ಸತ್ಯ ಮತ್ತು ಒಳ್ಳೆಯತನದ ಫಲ ಒಂದು ದಿನ ಖಂಡಿತವಾಗಿ ಸಿಗುತ್ತದೆ ಎಂದು ಹೇಳುತ್ತಿದ್ದರು. ಹಾಗಾದರೆ ಸ್ನೇಹಿತರೆ, ಇದು ನಮ್ಮ ಇಂದಿನ ಹೊಸ ಕತೆ. ಈ ಕತೆ ನಿಮಗೆ ಹೇಗನಿಸಿತು ಎಂದು ನಮಗೆ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಮತ್ತು ಕತೆ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಮತ್ತೆ ಒಂದು ಹೊಸ ಮತ್ತು ಆಸಕ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು. ಜಯ ಹಿಂದ್, ಜಯ ಭಾರತ.